हर पल तेरी ओर, स्नेह प्यार की तुझसे बाबा बांधी है जीवन डोर, बांधी है जीवन डोर, बांधी है जीवन डोर, बांधी है जीवन डोर। ओम शांति। ओम शांति। ओम शांति। ओम शांति। ಇವತ್ತಿನ ಮುರಳಿ ಕೇಳಿದ್ರಲ್ವಾ, ಅಮೃತ ವೇಳೆ ಮಾಡಿದ್ರಲ್ವಾ, ತುಂಬಾ ಪ್ರೀತಿಯಿಂದ ಹೇಳಿ ಓಂ ಶಾಂತಿ, ಓಂ ಶಾಂತಿ. ಎಷ್ಟೆಷ್ಟು ನಾವು ಬಾಬನ ಹತ್ರ ಇರ್ತೀವಿ, ಸಮೀಪ ಎದುರುಗಡೆ ಇರ್ತೀವಿ, ಅಷ್ಟು ಸಮೀಪ ಬರ್ತಾರೆ. ದೂರ ಇದ್ದಷ್ಟು ಸಮೀಪ ಬರೋದು ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ಬಾಬನ್ಗೆ ಎದುರುಗಡೆ ಮುಂದೆ ಕೂತ್ಕೊಳ್ಳಿ. ಈಗ ಹೊಸ ವರ್ಷ ಬರ್ತಿದೆ. ಹಳೆಯ ಮಾತುಗಳನ್ನ ಸಮಾಪ್ತಿ ಮಾಡಬೇಕು. ಹೊಸ ವರ್ಷದಲ್ಲಿ ನವೀನತೆ ತರಬೇಕಂದ್ರೆ ಹಳೆಯದನ್ನ ಸಮಾಪ್ತಿ ಮಾಡಬೇಕು. ಅಂದ್ರೆ ಬಾಬಾ ಸ್ಪಷ್ಟವಾಗಿ ತಿಳಿಸ್ತಾರೆ, ಹಳೆಯದನ್ನ ಸಮಾಪ್ತಿ ಮಾಡಿ ಹೊಸದನ್ನ ತರಬೇಕು. PhD ಪಾಸ್ ಮಾಡಬೇಕು ಅಂದ್ರೆ ಅವ್ರಿಗೆ ಎಷ್ಟು ಗಮನ ಇರುತ್ತೆ, ಎಷ್ಟು ಪರಿಶ್ರಮ ಪಡ್ತಾರೆ, ರಿಸರ್ಚ್ ಮಾಡ್ತಾರೆ, ನಾನು ಪಾಸ್ ಆಗ್ಬೇಕು. ಆದ್ರೆ ಅವ್ರು PhD ಮಾಡ್ತಾರೆ, ನಾವು PWH ಪಾಸ್ ವಿತ್ ಆನರ್ ಅಲ್ಲಿ ಪಾಸ್ ಆಗ್ಬೇಕು. PWH ಹೊರಗಿನವ್ರು ಎಷ್ಟು ಪರಿಶ್ರಮ ಪಡ್ತಾರೆ. ಇವತ್ತಿನ ಮುರಳಿಯಲ್ಲೂ ಬಾಬಾ ಹೇಳಿದ್ರು, ಹೊರಗಿನ ಪ್ರಪಂಚದವ್ರು ಎಷ್ಟು ಪರಿಶ್ರಮ ಪಡ್ತಾರೆ. ಅದು ಅಲ್ಪ ಕಾಲದ ಪದವಿಗೋಸ್ಕರ, ಅದು ಸ್ವಲ್ಪ ಕಾಲ ಸ್ವಲ್ಪ ಸಮಯಕ್ಕೋಸ್ಕರ. ಸ್ವಲ್ಪ ಯಾವ್ದೋ ಒಳ್ಳೆ ಮನೆ ಮೆಹಲು ಅಥವಾ ಒಳ್ಳೆ ಪದವಿ ಸಿಗ್ಬೋದು, ಅಂದ್ರೆ ಒಂದು ಹೆಲಿಕಾಪ್ಟರ್ ಅವ್ರಿಗೆ ಸಿಗ್ಬೋದು, ಓಡಾಟ ಮಾಡಕ್ಕೆ ಇನ್ನೇನ್ ಸಿಗ್ಬೋದು. ಅಂದ್ರೆ ಬಾಬಾ ನಮ್ಮನ್ನ ಇಷ್ಟು ಶ್ರೇಷ್ಠ ಮಾಡ್ತಾರೆ, ಆದ್ರೆ ಬಾಬಾ ನಮ್ಮನ್ನ ಶಿಕ್ಷಣ ಕೊಡ್ತಾರೆ, ಲಾಯಕ್ಕನ್ನಾಗಿ ಮಾಡ್ತಾರೆ PWH ಪಾಸ್ ವಿತ್ ಆನರ್ ಆಗೋದಕ್ಕೆ. ಆದ್ರೆ ಇದು ತುಂಬಾ ಸಹಜನೂ ಆಗಿದೆ. ಇದು ಮುಂದೆ ನಾವು ಎವರ್ ರೆಡಿ ಆಗಿರ್ಬೇಕು, ಆಕ್ಯುರೇಟ್ ಆಗ್ಬೇಕು. ಎವರ್ ರೆಡಿ ಅಂದ್ರೆ ಯಾವುದೂನು ಕೆಲಸ ಬಾಕಿ ಇರಬಾರ್ದು, ನನ್ನ ಬುದ್ಧಿಯನ್ನ ಎಳಿಬಾರ್ದು, ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು, ಯಾವುದು ಕಡೆ ನನ್ನ ಬುದ್ಧಿ ಎಳಿಬಾರ್ದು.
ಅದು ಎವರ್ ರೆಡಿ. ಬಹಳ ಸಮಯದಿಂದ ಯಾರು ನನ್ನನ್ನು ಕೇಳಿದ್ರು, ಅಂದ್ರೆ ಯಾವ ಗುರುತು ಇದರಿಂದ ನಮಗ್ ಗೊತ್ತಾಗ್ಬೋದು ನಮ್ಮೆಲ್ಲ ವಿಕರ್ಮಗಳು ವಿನಾಶ ಆಗಿದೆ. ಮುಖ್ಯ ಮಾತು ಬಾಬನ ಪ್ರತಿ ಮುರಳಿಯಲ್ಲೂ ಬರುತ್ತೆ. ಯಾರು ದಿನಾ ಮುರಳಿ ಕೇಳ್ತಾರೆ ಅವ್ರಿಗೆ ಇದು ಗೊತ್ತಿರುತ್ತೆ. ಏನ್ ಮಾಡ್ಬೇಕು ವಿಕರ್ಮ ವಿನಾಶ ಮಾಡೋದಕ್ಕೆ? ಬಾಬನನ್ನ ನೆನಪು ಮಾಡ್ಬೇಕು. ನಾನೆಲ್ಲ ನಿಮ್ಮ ಪಾಪವನ್ನ ಭಸ್ಮ ಮಾಡ್ತೀನಿ, ಆದ್ರೆ ಪ್ರತಿಯೊಂದು ಕರ್ಮ ಬಾಬನ ನೆನಪಿನಲ್ಲಿದ್ದು ಮಾಡ್ಬೇಕು. ಇದು ಪ್ರತಿ ಮುರಳಿಯಲ್ಲೂ ಬಾಬಾ ನಮಗೆ ಹೇಳ್ತಾರೆ. ಸಾಕಾರ ಮುರಳಿಗಳಲ್ಲಿ ಕೇಳಿರ್ತೀರಲ್ವಾ? ಯಾವ ಮುರಳಿಯಲ್ಲೂ ಈ ಮಾತು ಬಾಬಂದು ಇರೋದಿಲ್ಲ. ಪ್ರತಿ ಮುರಳಿಯಲ್ಲೂ ಬಾಬಾ ಈ ಮಾತನ್ನ ಹೇಳ್ತಾರೆ. ಬಾಬಾ ಸ್ವಯಂ ಈ ಗ್ಯಾರಂಟಿಯನ್ನ ಬಾಬಾ ಕೊಡ್ತಿದ್ದಾರೆ. ಬಾಬನನ್ನ ನೆನಪು ಮಾಡ್ತೀವಿ ಅಂದ್ರೆ ನಮ್ಮ ವಿಕರ್ಮವ ವಿನಾಶ ಆಗುತ್ತೆ. ಯಾರೋ ದಾದಿನ ಕೇಳಿದ್ರು, ಏನ್ ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತೆ? ಅದಕ್ಕೆ ಕೇಳ್ತಿದ್ದೆ, ನಿಮ್ಮಲ್ಲಿ ಯಾರಾದ್ರೂ ಜವಾಬಿದೆಯಾ? ಇದನ್ ಮಾಡಿದ್ರೆ ವಿಕರ್ಮ ವಿನಾಶ ಆಗ್ಬಿಡ್ಬೇಕು. ಬೇರೆಯವ್ರಿಗೂ ಸ್ಪಷ್ಟ ಆಗ್ಬೇಕು, ಹೌದು ಇವರು ತಮ್ಮ ವಿಕರ್ಮವನ್ನ ವಿನಾಶ ಮಾಡ್ಕೊಂಡಿದ್ದಾರೆ. ಯಾರಾದ್ರೂ ಹೇಳ್ತೀರಾ ಅಂತ ಅದಕ್ಕೆ ಹೇಳ್ತಿದ್ದಾರೆ. ಮುಂದೆ ಶಬ್ದದಲ್ಲಿ ಉತ್ತರ ಬೇಕು. ಏನು ಗುರುತು, ಯಾವುದರಿಂದ ನನಗೆ ಸ್ಪಷ್ಟವಾಗಿ ಅನುಭವ ಆಗ್ಬೇಕು, ನಾನು ವಿಕರ್ಮದಿಂದ ಮುಕ್ತ ಆಗಿದ್ದೀನಿ, ವಿಕರ್ಮ ಎಲ್ಲ ವಿನಾಶ ಆಗಿದೆ. ಮೀರಾಬೆನ್ ಹೇಳ್ತಿದ್ದಾರೆ ಮಲೇಷ್ಯಾದವರು, ತುಂಬಾ ಖುಷಿ ಇರುತ್ತೆ, ಹಗುರತೆ ಇರುತ್ತೆ, ಸಂತುಷ್ಟತೆ. ಇನ್ನೊಬ್ರು ಸಂತುಷ್ಟತೆ ಅಂತ ಹೇಳ್ತಿದ್ದಾರೆ. ಸಂಗಮ ಯುಗದ ಪ್ರತಿ ಸೆಕೆಂಡ್ ಅಲ್ಲೂ ಮೋಜ್, ಖುಷಿಯಾಗಿರ್ತಾರೆ, ಮೋಜಿನಲ್ಲಿರ್ತಾರೆ. ಸ್ವಪ್ನದಲ್ಲೂ ಯಾವ ಪವಿತ್ರತೆ ಇರೋದಿಲ್ಲ, ಎಲ್ಲ ಸಮಾಪ್ತಿ ಆಗಿರುತ್ತೆ ಅಂತ ಇನ್ನೊಬ್ರು ಜವಾಬ್ ಕೊಡ್ತಿದ್ದಾರೆ. ಅದೇ ಹೇಳ್ತಿದ್ದಾರೆ, ಎಲ್ಲಾನು ಕರೆಕ್ಟ್ ರೈಟ್ ಆಗಿದೆ. ಅದೇ ಹೇಳ್ತಿದ್ದ, ನಾನು ಒಂದೇ ಶಬ್ದದಲ್ಲಿ ಇದಕ್ಕೆ ಉತ್ತರ ಕೊಡ್ತೀನಿ. ಯಾವತ್ತೂ ವಿಕಲ್ಪ ಬರೋದಿಲ್ಲ. ಒಂದು ವಿಕಲ್ಪ ವ್ಯರ್ಥ ಸಂಕಲ್ಪಗಳ ಅದೆಲ್ಲನೂ ಒಟ್ಟುಗೂಡಿ ನಮ್ಮಿಂದ ಏನಾದ್ರೂ ತಪ್ಪು ಕರ್ಮ ಮಾಡಿಸೋವರೆಗೂ ಬಿಡೋದಿಲ್ಲ. ಒಳಗಿನಿಂದ ಬಾಬಾ ನಮ್ಗೆ ಇಷ್ಟು ಹೇಳ್ತಾರೆ, ತುಂಬಾ ಆಳವಾದಂತಹ ಮಾತು. ಯಾಕಂದ್ರೆ ಅನೇಕ ಜನ್ಮಗಳಿಂದ ದೇಹ ಅಭಿಮಾನದಲ್ಲಿ ಬಂದು ವಿಕಾರಿ ಕರ್ಮಧನದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಬಾಬನಿಂದನೂ ಸಹ ದೂರ ಇದ್ವಿ. ಈಗ ಬಾಬನ ಮಕ್ಕಳಾಗಿದ್ವಿ ಅಂದಾಗ ಯಾವುದೇ ಹಳೆಯ ವಿಕಾರಿ ಕರ್ಮ ಸಂಬಂಧಗಳು, ಅದರ ಹೆಸರು ಗುರುತುನು ಇರಬಾರ್ದು. ಅಂದ್ರೆ ಏಕೆಂದ್ರೆ ಆ ಕರ್ಮದ ಅಕೌಂಟು ನಾನು ಮಾಡಿದ್ದೀನಿ, ಅವರು ಮಾಡಿರ್ತಾರೆ. ಆ ಪರಸ್ಪರ ಆ ಲೆಕ್ಕಾಚಾರ ಇದೆ. ಆದ್ರೆ ಬಾಬಾ ಆ ಕಮಾಲನ್ನ ಈಗ ಮಾಡಿದ್ದಾರೆ. ಇಂತಹ ದೃಷ್ಟಿಯನ್ನ ಕೊಟ್ರು, ಇಷ್ಟು ಪ್ರೀತಿಯನ್ನ ಮಾಡಿದ್ರು.
ಅನೇಕ ಆತ್ಮಗಳ ಕರ್ಮದ ಲೆಕ್ಕಾಚಾರ ಜಲ್ದಿ ಜಲ್ದಿ ಚುಕ್ತ ಮಾಡ್ಕೊಂಡ್ರು, ಬಾಬನ ಮಕ್ಕಳಾಗ್ಬಿಟ್ರು. ಕೆಲವರಿಗೆ ತುಂಬಾ ಟೈಮ್ ಹಿಡಿಸ್ತು, ಕೆಲವರದು ಬೇಗ ಬೇಗ ಕಟ್ಟಾಯ್ತು. ಕಟ್ಟಾಯ್ತು ಅಂದ್ರೆ ಅದರ ಗುರುತು ನಾನು ಅನ್ನೋ ಅಭಿಮಾನ, ನನ್ನದು ಅನ್ನೋ ಅಟ್ಯಾಚ್ಮೆಂಟ್ ಇಂದ ಫ್ರೀ ಆಗ್ಬಿಟ್ಟಿರ್ತೀವಿ. ನಾನು ಅನ್ನೋ ಅಭಿಮಾನ, ನಾನಾತ್ಮ, ದೇಹದಿಂದ ನ್ಯಾರ, ಅಂತಿಮ ಜನ್ಮ ಎಲ್ಲಾ ಲೆಕ್ಕಾಚಾರಗಳಿಂದ ಮುಕ್ತ, ಎಲ್ಲ ವಿಕರ್ಮ ವಿನಾಶ ಆಗ್ಬಿಟ್ಟಿದೆ. ಯಾರೊಂದಿಗೂ ಇನ್ನು ಮುಂದೆ ಲೆಕ್ಕಾಚಾರ ಬೇಡ. ನಾನು ಬಾಬನ ಮಗುವಾಗಿದ್ದೇನೆ. ಬಾಬನ ಯಜ್ಞದ ಸೇವೆಯನ್ನ ಮಾಡ್ತೀನಿ. ಆ ಸೇವೆಯಿಂದ ನಾನು ತಿಂತಾ ಇದ್ದೀನಿ. ನಾನು ಬೇರೆ ಯಾರ ಬೋಜನ್ನು ತಗೊಳೋದಿಲ್ಲ. ನಾನು ಯಾರ ಮೇಲೂ ಬೋಜಲ್ಲ. ನಾನು ಸೇವೆ ಮಾಡ್ತೀನಿ, ನಾನು ತಿಂತೀನಿ. ಯಜ್ಞ ಸೇವೆಯನ್ನ ಮಾಡಿ ನಾನು ತಿಂತೀನಿ. ಹಂಗಂತಲ್ಲ ಯಜ್ಞದಲ್ಲಿ ಬಾಬಾ ನೋಡ್ಕೊಳೋದಲ್ವಾ ಅಂತ ಏನು ಸೇವೆ ಮಾಡ್ತೀರ ತಿನ್ನೋದಲ್ಲ, ಅದು ಬೋಜ ಆಗುತ್ತೆ. ಬಾಬನ ಬಳಿ ಬಂದು ಆದ್ರೆ ಲೌಕಿಕವನ್ನ, ಸಂಬಂಧಿಗಳನ್ನ ನೆನಪು ಮಾಡೋದು ಅಥವಾ ಅವ್ರ ಜೊತೆ ಕೊಡೋದು ತಗೊಳೋದು ವ್ಯವಹಾರವನ್ನ ಮಾಡ್ತಿದ್ದಾಗ ಅದು ಕರೆಕ್ಟ್ ಅಲ್ಲ. ಯಜ್ಞದ ಭೋಜನ ಏನಿದೆ ಇದರ ತುಂಬಾ ಮಹತ್ವ ಇದೆ. ಅದು ಬ್ರಹ್ಮ ಭೋಜನ ಮಾಡುವಂತವರು ಬ್ರಾಹ್ಮಣರಾಗಿದ್ದಾರೆ. ಶಿವಬಾಬನ ಭಂಡಾರದಿಂದ ಆ ಭೋಜನವನ್ನ ಮಾಡ್ತಾರೆ. ಬ್ರಾಹ್ಮಣರಿಗೆ ಮಾತ್ರ ಬ್ರಹ್ಮ ಭೋಜನದ ಅದೃಷ್ಟ ಇರೋದು, ತಿನ್ನಬಹುದು. ಯಾರು ದೇವತೆಗಳಿಗೆ ಭೋಗ ಇಡೋದಕ್ಕೆ ಲಾಯಕ್ಕಿಲ್ಲ ಅಂಥದನ್ನ ನಾವು ಸ್ವೀಕಾರ ಮಾಡಕ್ಕಾಗಲ್ಲ. ಅಂದಾಗ ವಿಚಾರ ಬರುತ್ತೆ, ನಾವ್ ಏನನ್ನ ತಿನ್ಬೇಕು, ಏನನ್ನ ತಿನ್ಬಾರ್ದು. ಬ್ರಹ್ಮನ ಮುಖದಿಂದ ನಾವು ಜ್ಞಾನವನ್ನ ಕೇಳ್ತಿದ್ದೀವಿ, ಕಿವಿಯಿಂದ ಕೇಳ್ತಾ ಇದ್ದೀವಿ. ಬ್ರಹ್ಮ ಭೋಜನವನ್ನ ಸ್ವೀಕಾರ ಮಾಡ್ತೀವಿ, ಬಾಯಿಂದ ಸ್ವೀಕಾರ ಮಾಡ್ತೀವಿ. ಎರಡರ ಮಹತ್ವ ತುಂಬಾ ಇದೆ. ಯಾವುದೇ ಕರ್ಮ ಬಂಧನೆಯ ಕೆಲಸವನ್ನ ಮಾಡಿದಾಗ, ಅವರನ್ನ ಖುಷಿ ಮಾಡೋದಕ್ಕೋಸ್ಕರ ಕರ್ಮ ಬಂಧನದ ವಶದಲ್ಲಿ ಮಾಡಿದಾಗ ಅದರಲ್ಲಿ ಖುಷಿ ಬರುವುದಿಲ್ಲ. ಯಜ್ಞ ಸೇವೆಯನ್ನ ಮಾಡಿದಾಗ ಬಾಬರಿಂದ ಶಕ್ತಿ ಸಿಗುತ್ತೆ. ಇದು ತುಂಬಾ ವಂಡರ್. ನೀವೆಷ್ಟೇ ಮಾಡ್ಲಿ, ಕರ್ಮ ಬಂಧನದಿಂದ ಅಥವಾ ಬೇರೆಯವ್ರಿಗೆ ಖುಷಿ ಪಡ್ಸಕ್ಕೋಸ್ಕರ ಮಾಡಿದಾಗ, ಮಜಬೂರಿಯಿಂದ ಅವ್ರು ಮಾಡಿಸ್ತಾರೆ ಅಥವಾ ನೀವು ಮಾಡಿದಾಗ ಅದ್ರಲ್ಲಿ ತಾಕತ್ತು ಇರಲ್ಲ, ಖುಷಿನೂ ಇರಲ್ಲ. ಅವಾಗ ಹೇಳ್ತಾರೆ, ಏನ್ ಮಾಡೋದು, ಮಾಡ್ಲೇಬೇಕಲ್ವಾ, ಮೋಹ ಇದೆ ಅಥವಾ ಕೆಲವರಿಗೆ ದೇಹಾಭಿಮಾನ ಇದೆ, ಆದ್ರಿಂದ ಮಾಡ್ತಾರೆ. ಆದ್ರೆ ಯಾವಾಗ ನಾವು ಬಾಬನ ಮಗು ಆದ್ವಿ, ಆವಾಗ ಈ ಈಶ್ವರನ ಲಾ ಅನುಸಾರ ನನ್ನ ಅನುಭವ ಇದಾಗಿದೆ, ಯಾವ ಕರ್ಮ ಬಂಧನೂ ಸಹ ಅವರನ್ನ ಎಳಿಯಕ್ಕೆ ಸಾಧ್ಯ ಇಲ್ಲ. ಲಾ ಅನುಸಾರ ನಾವು ಈಶ್ವರನ ಮಕ್ಕಳಾಗ್ಬಿಟ್ವಿ ಅಂದ್ರೆ ಆ ಸೆಕೆಂಡ್ ಇಂದ ಯಾವತ್ತೂ ಕರ್ಮ ಬಂಧನ ನಮ್ಮನ್ನ ಎಳಿಯಂಗಿಲ್ಲ. ತಿಳ್ಕೊಂತಾರೆ ಇದು ಈಶ್ವರನ ಸೇವೆ ಅಂದಾಗ ಒಳಗಿನಿಂದ ನಾನು ಈಶ್ವರನ ಮಗುವಾಗಿದ್ದೇನೆ, ಈಶ್ವರನ ಸೇವೆಯಲ್ಲಿದ್ದೀನಿ, ಈ ಪರಿವಾರ ಈಶ್ವರನದಾಗಿದೆ ಅಂದಾಗ ಇದು ನನ್ನ ಪರಿವಾರ ಆಗಿದೆ.
ಅಟ್ಯಾಚ್ಮೆಂಟ್ ಇಲ್ಲ, ಮೋಹ ಇಲ್ಲ, ಆದ್ರೆ ಇದು ನನ್ನ ಪರಿವಾರ, ಈಶ್ವರನ ಪರಿವಾರ. ಎಷ್ಟು ವಂಡರ್ಫುಲ್ ಪರಿವಾರ ಆಗಿದೆ. ಒಬ್ಬೊಬ್ಬರದೂನು ನೋಡಿ ಎಷ್ಟು ಒಳ್ಳೆ ಗುಣಗಳಿವೆ. ಕೆಲವರಲ್ಲಿ ಸ್ವಲ್ಪ ಅವಗುಣಗಳಿರ್ಬೋದು, ಆದ್ರೆ ಎಲ್ಲರೂ ಕಲಿತಾ ಇದಾರಲ್ವಾ, ಗುಣಗಳೂ ಇದೆ ಎಲ್ಲರಲ್ಲೂ. ಒಳಗಿನಿಂದ ಹೃದಯದಲ್ಲಿ ಯಾರಿಗಾದ್ರೂ ಪ್ರತಿ ಅವ್ರ ವೀಕ್ನೆಸ್ ಅನ್ನ ನೋಡಿ ಗುಣ ಇರಬಾರದು. ನಮ್ಮ ಪರಿವಾರ ಅಲ್ವಾ, ಪ್ರೀತಿಯಿಂದ, ಪಾಲನೆಯಿಂದ, ಸಂಘದಿಂದ ಎಲ್ಲರೂ ಸರಿ ಹೋಗ್ತಾರೆ. ವಿಚಾರಧಾರ ಈ ರೀತಿ ಇದ್ದಾಗ ಶ್ರೇಷ್ಠ ಆಗುತ್ತೆ. ಸೇವೆ ಮತ್ತೆ ಪರಿವಾರ ವಿಚಾರಗಳನ್ನ ಶ್ರೇಷ್ಠ ಮಾಡುತ್ತೆ. ಸೇವೆ ಮತ್ತೆ ನಮ್ಮ ಪರಿವಾರ ವಿಚಾರಗಳನ್ನ ಶ್ರೇಷ್ಠ ಮಾಡುತ್ತೆ. ಯಾರಾದ್ರೂ ಈ ಮಾತನ್ನ ಚೆನ್ನಾಗಿ ತಿಳ್ಕೊಂಡು ಅದನ್ನ ಧಾರಣೆಯಲ್ಲಿ ತರಬೇಕು. ಯಾರು ಧಾರಣೆ ಮಾಡ್ತಾರೆ, ಹಿಂದಿಯಲ್ಲಿ ಇದನ್ನ ಹೇಳ್ತಾರೆ, ಇಲ್ಮ್ ಅಂದ್ರೆ ವಿದ್ಯಾಭ್ಯಾಸ, ಅಮಲ್ ಕರ್ಣ ಮನ ಪ್ರಾಕ್ಟಿಕಲ್ ಅಲ್ಲಿ ತರೋದು, ಅದನ್ನ ಅಭ್ಯಾಸ ಮಾಡೋದು, ಪ್ರಾಕ್ಟೀಸ್ ಮಾಡೋದು. ಯಾರು ಧಾರಣೆಯಲ್ಲಿ ತರ್ತಾರೆ ಅವರೇ ಬಾಬನ ಸತ್ಯ ಮಗುವಾಗಿದ್ದಾರೆ, ಹಾನೆಸ್ಟ್ ಮಗು. ಅಂದಾಗ ಇಲ್ಮ್ ಏನ್ ವಿದ್ಯಾಭ್ಯಾಸ ನಮ್ಗೆ ಸಿಗ್ತಿದೆ ಅದನ್ನ ಪ್ರಾಕ್ಟಿಕಲ್ ಜೀವನದಲ್ಲಿ ತರಬೇಕು. ಕೆಲವರು ಚೆನ್ನಾಗಿ ಇಲ್ಮ್ ಅಂದ್ರೆ ವಿದ್ಯಾಭ್ಯಾಸವನ್ನ ಬೇರೆಯವ್ರಿಗೆ ಓದ್ಸಕ್ ಬರುತ್ತೆ, ಬಟ್ ಅವರು ಒಳಗಡೆ ತಮಗೋಸ್ಕರ ಪ್ರಾಕ್ಟೀಸ್ ಅಭ್ಯಾಸವನ್ನ ಮಾಡೋದಿಲ್ಲ. ಚೆನ್ನಾಗಿ ಹೇಳಕ್ ಬರುತ್ತೆ, ಅವರು ಬರೀ ಬೇರೆಯವ್ರಿಗೆ ಓದಿಸೋದೇ ಅವ್ರ ಕೆಲಸ ಆಗಿದೆ. ಅಂದ್ರೆ ಬಾಬಾ ಒಂದ್ ಸಾಕಾರ ಮುರಳಿಯಲ್ಲಿ ಹೇಳಿದ್ರಿ ಮಾತು ನನಗೆ ತುಂಬಾ ನಾಟ್ತು. ತಿಳ್ಕೊಳ್ಳಿ, ಯಾರಾದ್ರೂ ಟೀಚರ್ ಇದ್ದಾರೆ ಓದಿಸ್ತಾರೆ, ಓದದ ಮೇಲೂ ಅವ್ರು ಟೀಚರ್ ಆಗೇ ಇರ್ತಾರೆ. ಅವ್ರು ಏನ್ ಸಂಪಾದನೆ, ಟೀಚರ್ದು ಏನ್ ಇನ್ಕಮ್ ಇರ್ಬೋದು, ಬರೀ ಟೀಚರ್. ಆದ್ರೆ ಯಾರು ಚೆನ್ನಾಗಿ ಓದ್ತಾರೆ ಅವ್ರು ಅಲ್ಲಿಂದ ಎಷ್ಟು ದೊಡ್ಡ ಪದವಿಯನ್ನ ಪಡ್ಕೊಂಡ್ ಬಿಡ್ತಾರೆ. ಏಕೆಂದ್ರೆ ಅವರ ವಿದ್ಯಾಭ್ಯಾಸದಿಂದ ತುಂಬಾ ಸಂಪಾದನೆ ಮಾಡಿದ್ರು. ಬರೀ ಓದ್ಬಿಟ್ಟು ಬರೀ ಓದಿಸೋದೊಂದೇ ಅಲ್ಲ, ಅವ್ರು ಅಲ್ಲೇ ಇರ್ತಾರೆ. ಆದ್ರೆ ಯಾರು ಚೆನ್ನಾಗಿ ಓದ್ಬಿಟ್ಟು ಅದನ್ನ ಜೀವನದಲ್ಲಿ ತರ್ತಾರೆ, ಆವಾಗ ಅವರ ಜೀವನದಲ್ಲಿ ಇಷ್ಟು ಸಂಪಾದನೆ ಆಗುತ್ತೆ, ಎಲ್ಲಿಂದ ಎಲ್ಲೋ ತಲುಪ್ಬಿಡ್ತಾರೆ. ಸೊ ಅಂದಾಗ ನಮ್ಮ ವಿದ್ಯಾಭ್ಯಾಸದಲ್ಲೇನೆ ಸಂಪಾದನೆ ಇದೆ. ಯಾರಿ ಮಾತನ್ನ ತಿಳ್ಕೊಂತಾರೆ, ವಿದ್ಯಾಭ್ಯಾಸ ಅಂದ್ರೆ ನಿಮಿತ್ತವಾಗಿ ಬೇರೆ ಯಾವ್ದಾದ್ರು ವಿದ್ಯಾಭ್ಯಾಸ ಮಾಡ್ತಿರ್ಬೋದು, ಆದ್ರೆ ಯಾವಾಗ ರಿಯಲೈಸೇಷನ್ ಇರುತ್ತೆ ಈ ವಿದ್ಯಾಭ್ಯಾಸದಲ್ಲಿ ಎಷ್ಟು ಸಂಪಾದನೆ ಇದೆ ಅಂತ, ಸೊ ಎಲ್ಲೇ ಇರ್ಬೋದು ಏನೇ ಮಾಡ್ತಿರ್ಬೋದು ಅದರಲ್ಲೂನು ಅವ್ರದ್ದು ಸಂಪಾದನೆ ಆಗುತ್ತೆ. ಇದು ಅವರ ಪರ್ಸನಾಲಿಟಿಯಲ್ಲಿರುತ್ತೆ. ಈ ವಿದ್ಯಾಭ್ಯಾಸ ಏನಿದೆ, ಒಂದು ಓದಿಸುವಂತವರು ಸ್ವಯಂ ಭಗವಂತ ಆಗಿದ್ದಾರೆ, ಮತ್ತೆ ಓದಿಸ್ತಿರೋದನ್ನು ಇಂತಹ ಟೈಮಲ್ಲಿ ಸಮಯದಲ್ಲಿ ಓದಿಸ್ತಿದ್ದಾರೆ ಯಾವುದ್ರಲ್ಲಿ ಪ್ರಪಂಚದ ಅನೇಕ ಪ್ರಕಾರದ ವೆರೈಟಿಯ ವಿದ್ಯೆಗಳು ಇದ್ರಲ್ಲಿದೆ. ಯಾವ್ದು 100 ವರ್ಷದಲ್ಲಿ ಯಾರು ಓದಿರಲ್ಲ, 200 ವರ್ಷದ ಹಿಂದೆನೂ ಇರ್ಲಿಲ್ಲ. ಇಷ್ಟೊಂದು ಕಾಲೇಜ್ ಯೂನಿವರ್ಸಿಟೀಸ್ 100-200 ವರ್ಷಗಳ ಹಿಂದೆ ಇರ್ಲಿಲ್ಲ. ಮೊದ್ಲು ಏನ್ ವಿದ್ಯಾಭ್ಯಾಸ ಮಾಡಿ, ಆದ್ರೂ ಸಂಪಾದನೆ ಚೆನ್ನಾಗಿ ಮಾಡ್ತಿದ್ರು.
ಈಗ ಎಷ್ಟೆಷ್ಟೆಲ್ಲ ಡಿಗ್ರಿಗಳು ತುಂಬಾನೇ ಓದಿರ್ತಾರೆ, ಆದ್ರೆ ಯಾರಿಗೂನು ಸರಿಯಾಗಿ ನೌಕರಿಗಳು ಸಿಗ್ತಿಲ್ಲ ಪಾಪ. 10, 12 ವರ್ಷ, 15 ವರ್ಷ ಓದ್ತಾರೆ, ಆದ್ರೂ ನೌಕರಿ ಸಿಗೋದಿಲ್ಲ. ಮೊದಲು 100-200 ವರ್ಷದ ಹಿಂದೆ ಅಷ್ಟೊಂದು ಓದ್ತಿರ್ಲಿಲ್ಲ, ಆದ್ರೆ ತುಂಬಾ ಸಂಪಾದನೆ ಮಾಡ್ತಿದ್ರು. ಬಾಬಾ ನಮ್ಗೀಗ ಇಂತಹ ವಿದ್ಯಾಭ್ಯಾಸವನ್ನ ಮಾಡಿಸ್ತಿದ್ದಾರೆ. ಯಾರು ವೃದ್ಧರು, ಮಕ್ಕಳು, ಯುವಕರು ಎಲ್ಲರೂನು ಓದಿ, ಪ್ರತಿಯೊಬ್ರು ಓದಿ ಒಂದೇ ಯೂನಿವರ್ಸಿಟಿಯಲ್ಲಿ ಓದ್ತಾ ಎಷ್ಟು ದೊಡ್ಡ ಸಂಪಾದನೆಯನ್ನ ಮಾಡ್ಕೊಂಡು 4 ಸಬ್ಜೆಕ್ಟ್ ಅನ್ನ ಒಂದೇ ಸಮಯದಲ್ಲಿ ಒಂದೇ ಟೀಚರು, ವೃದ್ಧರು, ಯುವಕರು ಎಲ್ಲರೂನು ಒಂದೇ ಯೂನಿವರ್ಸಿಟಿಯಲ್ಲಿ ಓದುವಂತಹ ಇಂತಹ ಶಾಲೆ ಆಗಿದೆ. ಇಂಥ ಟೀಚರ್ ಆಗಿದ್ದಾರೆ ಅಂದ್ರೆ ಯಾರಿಗೆ ಗಮನ ಇರುತ್ತೆ, ಯಾರು ಓದಿಸ್ತಿದ್ದಾರೆ, ಏನ್ ಓದಿಸ್ತಾ ಇದ್ದಾರೆ ಅಂದಾಗ ಯಾರು ಸಮಜ್ತಾರೆ, ತಿಳುವಳಿಕೆ ಇರುವಂತಹ ಮಗು ಆಗಿದ್ದಾರೆ. ಸತ್ಯ ಹೃದಯದಿಂದ ಓದ್ತಾರೆ. ಅಂದ್ರೆ ಬುದ್ಧಿ ಅಥವಾ ಹೃದಯ ಹೊರಗಡೆ ಅಲಿತಾ ಇರುತ್ತೆ, ಸುಮ್ನೆ ಇಲ್ಲಿ ಕೂತಿರ್ತಾರೆ ಅಂದ್ರೆ ಅವರು ಓದೋದಿಲ್ಲ. ಬಾಬಾ ಕ್ಯಾಚ್ ಮಾಡ್ಬಿಡ್ತಾ ಇದ್ರು, ಇವ್ರ ಬುದ್ಧಿ ಅಲಿತಾ ಇದೆ, ಸುಮ್ನೆ ಇಲ್ಲಿ ಕುಳಿತಿದ್ರು ಅಂತ. ಒಂದ್ಸಲಿ ನಾನು ಬಾಬನಿಗೆ ಹೇಳಿದ್ದೆ, ನನ್ ಯೋಗ ಹೇಗಿದೆ, ಇದನ್ನು ಮೊದ್ಲುನು ತಿಳಿಸಿದೀನಿ, ಅದಕ್ಕೆ ಮತ್ತೆ ತಿಳಿಸ್ತಾ ಇದ್ದೀನಿ. ಹೊಸ ವರ್ಷದಲ್ಲಿ ಹೊಸ ಮಾತುಗಳು ನೋಟ್ ಮಾಡ್ಕೊಳ್ಳಿ. ಬಾಬಾನ ಅಂದ್ರೆ ನಾನು ಚಾರ್ಟ್ ಬರೀತಿದ್ದೆ, ಬಾಬಾ ಚಾರ್ಟ್ ಬರೀರಿ ಅಂತ ಹೇಳ್ತಿದ್ರು ರಾತ್ರಿ ಕ್ಲಾಸಲ್ಲಿ ಹೇಳ್ತೀನಿ ಅಂದ್ರು ಬಾಬಾ. ನನ್ ಯೋಗ ಹೆಂಗಿದೆ ಅಂತ ಕೇಳಿದ್ದಕ್ಕೆ, ಮಗು ಯಾರಿಗೂ ದುಃಖ ಕೊಡೋದಿಲ್ವಾ, ಬಲೆ ಯಾರೇ ನಿನಗ್ ದುಃಖ ಕೊಟ್ರು ನೀನ್ ತಗೊಳಲ್ವಾ, ಸರಿ ಮತ್ತೆ ನೀನ್ ಯಾರಿಗೂ ದುಃಖ ಕೊಡೋದು ಇಲ್ಲ, ಯಾರಿಂದ ದುಃಖ ತಗೊಳೋದು ಇಲ್ಲ ಅಂದ್ರೆ ಒಳ್ಳೇದು, ನಿನ್ ಚಾರ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಬಾಬಾ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ದು ಚಾರ್ಟ್ ಆಗತ್ತಲ್ವಾ, ಚೆನ್ನಾಗಾಗತ್ತಲ್ವಾ, ಯಾರಿಗೂ ದುಃಖ ಕೊಡ್ಬೇಡಿ, ಯಾರಿಂದನೂ ದುಃಖ ತಗೊಂಡ್ಬೇಡಿ. ಕೊಟ್ರು ನಾನು ತಗೊಂಡ್ಬಾರ್ದು. ಬಾಬಾ ಇಷ್ಟೂ ಸುಖ ಕೊಡುವಾಗ ನಾನು ಯಾಕೆ ಬೇರೆಯವ್ರ ದುಃಖ ತಗೊಂಡ್ಬೇಕು? ಯಾಕೆ ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಷ್ಟು ಪ್ರೀತಿಯಿಂದ ನನ್ನ ಮಧುರಾತಿ ಮಧುರ ತಂದೆ ನನ್ನ ಸನ್ಮುಖದಲ್ಲಿ ಕುಳಿತು ಇಷ್ಟು ಚೆನ್ನಾಗಿ ತಿಳಿಸಿದ್ರು. ನನ್ಗೆ ಇವತ್ತು ನೆನಪಿದೆ, ಏನೇ ಆಗ್ಲಿ ಯಾರಿಗೂ ದುಃಖ ಕೊಡಬಾರ್ದು, ಯಾರಿಂದನೂ ದುಃಖ ತಗೊಂಡ್ಬಾರ್ದು. ಕೊಡೋದ್ರಲ್ಲಿ ಅಟೆನ್ಷನ್ ಇರುತ್ತೆ, ಬಟ್ ಸಡನ್ ಆಗಿ ಯಾರಾದ್ರೂ ದುಃಖ ಕೊಡಕ್ ಸ್ಟಾರ್ಟ್ ಮಾಡಿದಾಗ ವ್ಯರ್ಥ ಫಾಲ್ತು ಮಾತುಗಳನ್ನ ಹೇಳ್ದಾಗ ನಮ್ಮ ಮನಸ್ಸಿಗೆ ಯಾವತ್ತೂ ಅದು ದುಃಖ ಕೊಡಬಾರ್ದು, ಹರ್ಟ್ ಆಗ್ಬಾರ್ದು, ನೋವು ಕೊಡಬಾರ್ದು. ಸ್ವಲ್ಪ ಅದು ನೋವಾಯ್ತು, ಬೇಜಾರಾಯ್ತು ಅಂದ್ರೆ ನನ್ನ ಹೃದಯ ಕೋಮಲ ಆಗ್ಬಿಡುತ್ತೆ. ಕೋಮಲ ಹೃದಯ ಅಂದ್ರೆ ಅದು ಹೆಂಗ್ ಬಾಬನನ್ನ ನೆನಪು ಮಾಡ್ತೀವಿ? ಅವಾಗ ಮಾತುಗಳು ನೆನಪು ಮಾಡ್ತೀವ ಅಥವಾ ಬಾಬನನ್ನ ನೆನಪು ಮಾಡ್ತೇವೆ? ಯಾವ್ದಾದ್ರು ತುಂಬಾ ಕೋಮಲ ಇದೆ ಹೃದಯ ಅಂದ್ರೆ ಅವಾಗ ತುಂಬಾ ನೋವಾಗತ್ತಲ್ವಾ? ಸೊ ಆ ಮಾತು ನೆನಪು ಬಂದಿದ ತಕ್ಷಣ ನೋವಾಗತ್ತೆ, ದುಃಖ ಆಗತ್ತೆ, ದುಃಖ ತಗೊಂಡ್ಬಿಟ್ರಲ್ಲ, ಹರ್ಟ್ ಅಂದ್ರೆ ನೋವಾಯ್ತು, ಹರ್ಟ್ ಆಯ್ತು. ಅವಾಗ ಬಾಬಾ ನೆನಪು ಹೆಂಗ್ ಬರ್ತಾರೆ? ಅವಾಗ ಏನೋ ದುಃಖದಲ್ಲಿ ಬಾಬಾ ಬಾಬಾ ಅಂತ ನೆನಪು ಮಾಡ್ತಾರೆ, ಖುಷಿಯಿಂದ ನೆನಪು ಮಾಡೋದಿಲ್ಲ. ಏನೇ ಆಗ್ಲಿ ನಾನ್ ದುಃಖ ತಗೊಂಡ್ಬಾರ್ದು, ಏನೇ ಆಗ್ಬಿಡ್ಲಿ ನಾನು ದುಃಖವನ್ನ ತಗೊಂಡ್ಬಾರ್ದು. ಯಾರೇ ಇರ್ಲಿ, ಯಾರು ನಾನು ತುಂಬಾ ಒಳ್ಳೆ ಮಿತ್ರ ಅಂತ ತಿಳ್ಕೊಂಡಿದ್ದೆ ಅವರು ನನ್ನನ್ನು ಹಿಂಗ್ ಅನ್ಬಿಟ್ರ ಅಂದ್ರೂ ದುಃಖ ತಗೊಂಡ್ಬಾರ್ದು, ಕ್ವೆಶ್ಚನ್ ಬರ್ಬಾರ್ದು. ಇಷ್ಟು ಒಳ್ಳೆ ಮಿತ್ರರಾಗಿದ್ರು ಇವ್ರು ಹಿಂಗ್ ಅಂದ್ರ? ಯಾವ ಗಳಿಗೆ ದುಃಖ ಒಳಗಡೆ ಹೋಗ್ಬಿಟ್ರೆ ಅದು ಬೇಗ ಹೋಗೋದಿಲ್ಲ. ಸೊ ಏನೇ ಆಗ್ಲಿ ತಗೊಂಡ್ಬಾರ್ದು. ಸೊ ನಿಮ್ ಚಾರ್ಟ್ ಅನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಸೆಕೆಂಡ್ ಅಲ್ಲಿ ಏನೋ ಮಾಡಿದ್ರಲ್ವಾ, ಸರಿ ಏನೋ ಅಂದ್ರು, ಬಟ್ ನಾನ್ ಪಾಸ್ ಆಗ್ಬೇಕಲ್ವಾ?
ಸೊ ಆ ಮಾತು ನೆನಪು ಬರಬಾರ್ದು. ಯಾರಾದ್ರೂ ಕೇಳಿದ್ರೆ ನಿಮ್ಗೇನೋ ಆಗ್ಲಿಲ್ವಾ ಅವ್ರು ಹಿಂಗಂದ್ರು ಅಂದ್ರೆ ಅರೆ ನನಗೆ ಯಾಕೆ, ನಾನೇನಕ್ಕೆ ಬೇಜಾರ್ ಮಾಡ್ಕೊಳ್ಬೇಕು, ದುಃಖ ತಗೊಂಡ್ಬೇಕು, ನಾನ್ ಪಾಸ್ ಆಗ್ಬೇಕಲ್ವಾ, ನಾನ್ ದುಃಖ ತಗೊಳೋದಿಲ್ಲ. ಏನೋ ಹಿಂದಿಂದು ಪೂರ್ವ ಜನ್ಮದ ಲೆಕ್ಕಾಚಾರ ಇತ್ತೇನೋ ತೀರ್ತು, ಏನೋ ಒಂದು ಪಾಸಿಟಿವ್ ಆಗಿ ತಿಳ್ಕೊಳ್ಳಿ. ಬಟ್ ಅದರಿಂದ ದುಃಖವನ್ನ ನೆನಪು ಮಾಡ್ಬೇಡಿ. ಯಾರು ದುಃಖ ಕೊಡ್ತಾರೆ ಅವ್ರು ಮರ್ತೋಗ್ತಾರೆ, ಬಟ್ ಯಾರು ತಗೊಂತಾರೆ ಅವ್ರಿಗೆ ಯಾವಾಗ್ಲೂ ಅದೇ ನೆನಪು ಬರುತ್ತೆ. ಒಳಗಡೆ ಇಷ್ಟೂ ದುಃಖ ಇರುತ್ತೆ, ಇನ್ನು ಹೊರಗಡೆ ಹಾಕಕ್ಕೆ ಯಾರಿಗೆ ಹೇಳೋದು, ಏನ್ ಮಾಡೋದು? ಕೆಲವರು ಅದನ್ನ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಒಳಗಡೆ ದುಃಖ ತಗೊಂಡ್ಬಿಟ್ಟಿದ್ದಾರೆ. ಸೊ ಯಾರಿಗೂ ದುಃಖ ಕೊಡಬಾರ್ದು ಅಂದ್ರೆ ದಯಾ ಹೃದಯ, ಕ್ಷಮಾ ಹೃದಯ ಇರ್ಬೇಕು. ತಗೊಳ್ಬಾರ್ದು ಯಾರಿಂದನೂ. ಅದಕ್ಕೆ ಧೈರ್ಯ, ತಾಳ್ಮೆ, ಶಾಂತಿ ಬೇಕು. ಯಾರಿಗೂ ಕೊಡಬಾರ್ದು ದುಃಖ ಅಂದ್ರೆ ರೆಹಮ್ ದಿಲ್ ಹೋನಾ ಚಾಹಿಯೆ. ತಗೊಂಡ್ಬಾರ್ದು ಅಂದ್ರೆ ಅಷ್ಟು ತಾಳ್ಮೆ, ಶಾಂತ ಚಿತ್ತ. ಪರವಾಗಿಲ್ಲ, ಬಿಟ್ಟು ಬಿಡಿ. ಇದು ಪ್ರಾಕ್ಟಿಕಲ್ ಅಲ್ವಾ? ಪಾಸಿಬಲ್ ಈ ರೀತಿ ಮಾಡಕ್ಕೆ. ದುಃಖ ಕೊಡಬಾರ್ದು, ತಗೊಳ್ಬಾರ್ದು. ಯಾವುದೇ ದೇಹದ ಆಹಾರ್ಯ ಈ ತರದ್ ನೆನಪು ಬಂತು ಅಂದ್ರೆ ಅಂದಾಗ ಬಾಬಾ ಮತ್ತೆ ಅವರು ಜೊತೆಯಲ್ಲಿ ಇರಕ್ ಸಾಧ್ಯ ಇಲ್ಲ. ನಮ್ಮ ಬುದ್ಧಿಯಲ್ಲಿ, ಹೃದಯದಲ್ಲಿ. ನನ್ನ ಹೃದಯ ಬುದ್ಧಿ ರೂಪಿ ಹೃದಯ ಬಾಬಾ ಹೃದಯ ರಾಮನ ಹತ್ರ ಇರ್ಬೇಕು. ಸೊ ಅಂದಾಗ ಇಲ್ಲಿ ಕುಳಿತುಕೊಂಡು ಬಾಬನ ನೆನಪು ಮಾಡ್ಬೇಕು, ತಪಸ್ಯ ಮಾಡ್ಬೇಕು. ಯಾರ ಹೃದಯ ಬಾಬನ ಜೊತೆ ಇದೆ ಅವರ ಹೃದಯ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಂದಾ ಹಮಾರಿ ಜೋ ಕರೆ ಮಿತ್ರ ಹಮಾರಿ ಹೋಯ್. ಯಾರು ನಮ್ಮ ನಿಂದನೆ ಮಾಡ್ತಾರೆ ಅವರೇ ನನ್ನ ಮಿತ್ರ. ಟೆಸ್ಟ್ ಅಲ್ಲಿ ಪಾಸ್ ಆಗೋದಕ್ಕೆ ಒಳ್ಳೇದು, ಇವ್ರು ನಿಂದನೆ ಮಾಡಿದ್ರು, ಪರೀಕ್ಷೆ ಕೊಟ್ರು, ನಾನು ಪಾಸ್ ಆಗೋದಕ್ಕೆ. ಸರಿ, ಪಾಸ್ ಆಗೋದಕ್ಕೋಸ್ಕರ ಅವ್ರು ಹೆಂಗಂದ್ರು, ಓಕೆ ಅಂತ ತಿಳ್ಕೊಳ್ಬೇಕು. ಇದರಲ್ಲಿ ಅನೇಕ ಮಾತುಗಳು ಬರುತ್ತೆ. ಯಾರಾದ್ರೂ ನಿಂದನೆ ಮಾಡಿದ್ರೆ ಎದುರುಗಡೆ ಬಂದಾಗ, ಆದ್ರೆ ನೋಡಿ ಈಗ ಬಾಬಾನೇ ಎಷ್ಟು ನಿಂದನೆ ಮಾಡಿದ್ರು, ಅದ ಕಂಪ್ಯಾರಿಸನ್ ಹೋಲಿಕೆ ಮಾಡಿದ್ರೆ ನಮ್ಮನ್ನ ಏನೇನೂ ಇಲ್ಲ ನಮ್ದು. ಇಷ್ಟು ಸುಖ ಕೊಡುವಂತಹ ಬಾಬಾ ಇಷ್ಟು ಪ್ರಪಂಚದ ಎಲ್ಲಾ ಇದನ್ನ ಬಿಟ್ಟು ನಮಗೋಸ್ಕರ ಇಷ್ಟು ತ್ಯಾಗ ಮಾಡಿ ಇಷ್ಟೆಲ್ಲ ಮಾಡಿದ್ರು, ಅವ್ರದ್ದು ಅಷ್ಟು ನಿಂದನೆ ಮಾಡಿದ್ರು. ಬಾಬಾ ಹೇಳ್ತಿದ್ರು, ಶಿವಬಾಬಾ ಆ ಬಾಬಾ ಬಂದು ಎಲ್ಲರನ್ನು ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದ್ರು. ಆದ್ರೆ ನಿಂದನೆ ಈ ಬಾಬನಿಗೆ. ನಿಮ್ಮನ್ನೆಲ್ಲ ಎಳ್ಕೊಂಡಿದ್ದು ತನ್ನ ಪವಿತ್ರತೆ ಶಕ್ತಿಯಿಂದ ಶಿವ ಬಾಬಾ, ಆದ್ರೆ ಎಲ್ಲ ಬೈಗಳು ತಿಂದಿದ್ದು ಬ್ರಹ್ಮ ಬಾಬಾ, ಈ ಬಾಬಾ. ಬ್ರಹ್ಮ ಬಾಬನ್ನ ಅವಹೇಳನೆ ಮಾಡಿದಷ್ಟು, ನಿಂದನೆ ಮಾಡಿದಷ್ಟು ಅದನ್ನ ನಾವು ಅಷ್ಟೊಂದು ನಮ್ಮನ್ನ ಯಾರು ಮಾಡೋದೇ ಇಲ್ಲ. ಆತರ ಇನ್ನೊಂದು ಒಬ್ರ ಆತ್ಮ ಇದ್ರು. ಈ ಮಾತನ್ನ ಏನಕ್ಕೆ ತಿಳಿಸ್ತೀನಿ ಅಂದ್ರೆ ನಿಮ್ಮ ಹೃದಯವನ್ನ ಸ್ಟ್ರಾಂಗ್ ಹೆಂಗ್ ಮಾಡ್ಕೊಳೋದು ಅಂತ. ಯಾರ ಒಳಗಡೆ ಇದ್ದಿತ್ತು, ನಾನು ಪೂರ್ಣ ಬ್ರಹ್ಮ ಬಾಬನಿಂದ ಎಷ್ಟೇ ತಿಳ್ಕೊಳ್ಳಿ, ನಾನು ಒಳ್ಳೆಯವರಾಗಿದ್ರು, ಕನ್ಯೆಯರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಅಂತ ಆದ್ರೆ ಎಲ್ಲರೂ ವಾಪಸ್ ಬಂದ್ಬಿಡ್ಲಿ, ಇದ್ ನಾನ್ ಮಾಡ್ತೀನಿ, ಎಲ್ಲರೂ ಬಂದ್ಬಿಡ್ಲಿ ವಾಪಸ್ಸು, ನಾನು ಅವ್ರದೆಲ್ಲ ಮದ್ವೆ ಮಾಡಿಸ್ತೀನಿ ಅನ್ಕೊಂಡಿದ್ರು. ಎಲ್ಲಾ ಕನ್ಯೆಗಳು ಹೋಗಲ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಳಗಿಂದ ತುಂಬಾ ಮಾತಿತ್ತು, ಇಷ್ಟೊಂದ್ ಜನ ಹೋಗ್ಬಿಟ್ಟಿದ್ದಾರೆ, ಬಾಬಾ ಒಳ್ಳೆಯವರೇ ಇರ್ಬೋದು, ಒಳ್ಳೆ ಕಾರ್ಯ ಇರ್ಬೋದು, ಅಷ್ಟೊಂದ್ ಜನ ಕನ್ಯೆಯರು ಹೋಗ್ಬಿಟ್ಟಲ್ಲಿದ್ದಾರೆ, ಎಲ್ಲರೂ ಬಂದ್ಬಿಡ್ಲಿ ವಾಪಸ್ಸು, ನಾನು ಅವ್ರದೆಲ್ಲ ಮದುವೆ ಮಾಡಿಸ್ತೀನಿ. ತುಂಬಾ ಇತ್ತು ಅವ್ರ ಮನಸ್ಸಿನಲ್ಲಿ. ಬಲೆ ಹಸುವಿನಿಂದ ಸಾಯಿ ಆದ್ರೆ ವಾಪಸ್ ಬಂದ್ಬಿಡ್ಲಿ ಅಂತ. ಏನು ಆಗೋದಿಲ್ಲ, ಕುಚ್ ನನ್ನ ಬಾಬಾ ಅಲ್ವಾ.
ಸೊ ಅಂದಾಗ ಬ್ರಹ್ಮ ಬಾಬನ್ನಷ್ಟು ಇದಿತ್ತು. ಎಲ್ಲಾನು ಬೆಗ್ಗರಿ ಪಾರ್ಟ್ ಬಂದ್ರೂನು ಬಲೆ ಇದಾದ್ರೂನು ಬೆಗ್ಗರಿ ಪಾರ್ಟ್ ಬಂದ್ರೂನು ಸಹ ಶಿವಬಾಬನ ಮಕ್ಳಲ್ವಾ, ಶಿವಬಾಬಾ ನೋಡ್ಕೊಂತಾರೆ, ಬಾಬಾ ತಿನ್ನಿಸ್ತಾರೆ. ಆದ್ರೂ ಯಾವಾಗ ಬಾಂಬೆಯಲ್ಲಿ ಬಾಬಾ ಬಂದ್ರು ಆವಾಗ ಬಾಬನಿಗಿಂತ ವಯಸ್ಸಿನಲ್ಲಿ ಚಿಕ್ಕವರಿದ್ರು. ಆದ್ರೆ ಲಾಠಿ ಇಟ್ಕೊಂಡು ಹೋಗ್ಬೇಕಾಗಿತ್ತು, ಓಡಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಬಾಬಾ ಆಪರೇಷನ್ ಆದ್ಮೇಲೂ ಮರೀನ್ ಡ್ರೈವರ್ ಸ್ಥಳದಲ್ಲಿ ಬಾಂಬೆಯಲ್ಲಿ ಬಾಬಾ ವಾಕ್ ಮಾಡ್ತಿದ್ರು. ಆದ್ರೆ ಅವ್ರಿಗಿಂತ ಯಂಗ್ ಆಗಿದ್ದಂತ ಆತ್ಮ ಊರ್ಗೋಲ್ ಇಟ್ಕೊಂಡ್ ಬಂದು ಬಾಬಾನನ್ ಮೀಟ್ ಮಾಡಕ್ ಬಂದ್ರು. ಬಾಬಾ ಹೇಳಿದ್ರು ಹೌದಾದ ಬಾಬಾ ಅವರನ್ನ ಕುರ್ಸಿ ಮೇಲೆ ಕೂರ್ಸು. ಬಾಬಾ ಕೆಳಗಡೆ ಕೂತ್ಕೊಂಡ್ರು, ಯಾಕಂದ್ರೆ ಅವ್ರಿಗೆ ಕೆಳಗಡೆ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ತುಂಬಾ ಪ್ರೀತಿಯಿಂದ ಕರೆದು ಅವ್ರನ್ನ ಖಾತ್ರಿ ಮಾಡಿದ್ರು. ನಾವು ನೋಡ್ತಾನೆ ಇದ್ವಿ, ಯಾರು ಇಷ್ಟೆಲ್ಲ ಮಾಡಿದ್ರು ಅವರನ್ನ ಅಷ್ಟು ಪ್ರೀತಿಯಿಂದ ಮೀಟ್ ಮಾಡಿದ್ರು ಬಾಬಾ. ಆ ವ್ಯಕ್ತಿ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರು ಯಜ್ಞದಲ್ಲಿ. ಏನೇ ಆಗ್ಲಿ ಅವ್ರದೆಲ್ಲ ಮದ್ವೆ ಮಾಡಿಸ್ಬೇಕು ಅಂತ ದಾದಿಗೂನು ಅಷ್ಟೆಲ್ಲ ಇದು ಮಾಡಿದ್ರು. ಆದ್ರೆ ಬಾಬಾ ಅಷ್ಟು ವರ್ಷಗಳ ನಂತರ ಅವ್ರು ಬಂದ್ರು, ಅಷ್ಟು ಪ್ರೀತಿಯಿಂದ ಮೀಟ್ ಮಾಡಿದ್ರು, ಸತ್ಕಾರ ಕೊಟ್ರು. ಇಬ್ರು 3 ಜನದ ಮದ್ವೆ ಮಾಡಿಸ್ಬಿಟ್ಟಿದ್ರು ಅವರು. ನೀವು ನನ್ನ ಹತ್ರ ಬರ್ತೀರಿ, ಫ್ರೂಟ್ಸ್ನು ತಗೊಳೋದಿಲ್ಲ ಅಂತ ಹೇಳಿ. ನಾನು ಹೆಂಗೆ ಹಣ್ಣನ್ನು ತಗೊಳೋದು? ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ, ಪ್ರೀತಿಯಿಂದ ನೀವು ಕೊಟ್ರೆ ನಾವು ಸ್ವೀಕಾರ ಮಾಡ್ಬೋದು ಅಂತ. ಸೊ ಬಾಬಾ ಈ ರೀತಿ ನಮ್ಗೆ ಅಷ್ಟು ಶಿಕ್ಷಣವನ್ನು ಕೊಟ್ಟು ಕಲಿಸಿದ್ರು. ಶತ್ರುವನ್ನ ಶತ್ರು ಅಂತ ತಿಳ್ಕೊಳ್ಬಾರ್ದು, ಅವರನ್ನು ಮಿತ್ರತಾ ಭಾವನೆಯಿಂದ ನಾವು ಪರಿವರ್ತನೆ ಮಾಡ್ಬೇಕು. ಅವ್ರು ಪಾಪ ಚೇಂಜ್ ಆಗ್ಬಿಟ್ರು, ಆ ವ್ಯಕ್ತಿ ಟೈಮ್ ಹಿಡಿಸುತ್ತೆ ಬಟ್ ಚೇಂಜ್ ಆದ್ರು. ಏನಾದ್ರೂ ನಾವು ಸ್ವಲ್ಪ ಡೀಲ್ ಇದೀವಿ ಅಂದ್ರೆ ಅವಾಗ ಅವ್ರು ಅದೇ ತರ ಆಗ್ಬಿಡ್ತಾರೆ. ಅವಾಗ ಹೇಗ್ ಕಲ್ಸಕ್ ಸಾಧ್ಯ? ಎಲ್ಲಿವರೆಗೂ ನಮ್ಮ ಉಸಿರು ಶರೀರದಲ್ಲಿರುತ್ತೆ ನಾವು ಬಾಬನವರೇ ಆಗಿರ್ಬೇಕು. ಇಷ್ಟು ವಿಶ್ವಾಸ ಏನಿದೆ ಅದು ನಮ್ಮ ಹೃದಯವನ್ನ ಸ್ಟ್ರಾಂಗ್ ಮಾಡುತ್ತೆ, ಗಟ್ಟಿ ಮಾಡುತ್ತೆ. ಆ ವಿಶ್ವಾಸ ಬೇರೆಯವರ ದುಃಖ ದೂರ ಮಾಡೋದಕ್ಕೆ ದಯಾ ಹೃದಯ ಆಗ್ಬೇಕು. ಆದ್ರೆ ದುಃಖ ತಗೊಂಡ್ಬಾರ್ದು ಅಂದ್ರೆ ತುಂಬಾ ಗಟ್ಟಿ ಹೃದಯ ಇಟ್ಕೊಳ್ಬೇಕು. ಬೇರೆಯವರ ದುಃಖ ದೂರ ಮಾಡೋದಕ್ಕೆ ಕ್ಷಮಾ ಭಾವ, ದಯಾ ಹೃದಯ, ಯಾರ್ದು ದೋಷ ಇಲ್ಲ, ನಿರ್ದೋಷ ಭಾವ. ಯಾರು ಒಳ್ಳೆ ಸಂಪಾದನೆ ಮಾಡೋದನ್ನ ಕಲ್ತಿರ್ತಾರೆ, ಒಳಗಡೆ ಈ ಮಾತುಗಳನ್ನ ತಮ್ಮೊಳಗಡೆ ತಾವು ಚೆಕ್ ಮಾಡ್ಕೊಂತಿರ್ತಾರೆ. ಯಾರಿಗೆ ಒಳ್ಳೆ ಸಂಪಾದನೆ ಮಾಡ್ಬೇಕು ಅನ್ನೋ ಇದಿರುತ್ತೆ. ಅಂದ್ರೆ ಬಾಬಾ ನನ್ನ ಒಳಗಡೆ ಇರೋದು ಅಂದ್ರೆ ಬಾಬನ ಮಾತುಗಳೇ ನನ್ನ ಹೃದಯದಲ್ಲಿದೆ. ಅವರಿಗೆ ಬಾಬನ ಮಾತು ಬಿಟ್ರೆ ಇನ್ಯಾವ ಮಾತುಗಳನ್ನು ಅಲ್ಲಿ ನಿಲ್ಲೋದಿಲ್ಲ. ಯಾವ ಮಾತುನು ಬೇರೆದಿದ್ರೆ ಬಾಬನ ಮಾತು ನಿಲ್ಲೋದಿಲ್ಲ. ಯಾವ್ದಾದ್ರು ವಿಚಾರ ಬಂತು ಅಂದ್ರೂನು ಬಾಬನ ವಿಚಾರದಿಂದ ಅದು ಹೊಟ್ಟೋಯ್ತು. ಯಾವ್ದಾದ್ರು ಹೊರಗಿನಿಂದ ಬೇರೆ ವಿಚಾರ ಬಂತು ದುಃಖ ಕೊಡೋದಕ್ಕೆ, ಆದ್ರೆ ಬಾಬನ ಇಂಥ ಮಾತು ನೆನಪು ಬಂತು, ಅದರಿಂದ ಆ ಮಾತು ಓಡೊಟ್ಟೋಯ್ತು. ಯಾರಿಗಾದ್ರೂ ಇಂಥ ಅನುಭವ ಇದೆಯಾ? ಯಾರಾದ್ರೂ ಇಂಥ ಅನುಭವ ಇದೆಯಾ? ಯಾರಿಗೆ
ಬಾಬಾನ ಇಂಥ ಮಾತು ನೆನಪಿದೆ, ಯಾವ್ದ್ರಲ್ಲಿ ತುಂಬಾ ನಮ್ ಮನಸ್ಸನ್ನ ಹಾಳು ಮಾಡುವಂತ ಮಾತು ಪರಿಸ್ಥಿತಿ ಬಂತು. ಬಟ್ ಬಾಬಾನ ಆ ಸುಂದರ ಮಾತು ನೆನಪು ಬಂದಿದ ತಕ್ಷಣ ಆ ಮಾತು ಹೊರಟೋಯ್ತು. ಈ ಅನುಭವ ಏನಿದೆ ಅಲ್ವಾ, ಇಷ್ಟು ಆಳವಾದಂತಹ ಅನುಭವ. ಯಾವ ರೀತಿ ಗಣಿಯಲ್ಲಿ ಒಳಗಡೆ ಡೀಪ್ ಹೋದಷ್ಟು ತುಂಬಾ ಟ್ರೆಷರ್ ಸಿಗುತ್ತೆ, ಅಮೂಲ್ಯವಾದ ಖಜಾನೆ ಸಿಗುತ್ತೆ. ನಾನೆಲ್ಲೇ ಹೋಗ್ಲಿ, ಬೇರೆ ಕಡೆ ವಿದೇಶದಲ್ಲಿ ಅವ್ರು ಹೇಳ್ತಾರೆ ನಡೀರಿ ಸೈಡ್ ಸೀನ್ ಹೋಗೋಣ, ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಾನು ಹೇಳ್ತೀನಿ ನನ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಎಲ್ಲ ಹೋಗೋದು ಏನ್ ನೋಡೋದು. ಸೌತ್ ಆಫ್ರಿಕಲ್ಲಿ ಅಂದ್ರೆ ಅಲ್ಲಿ ಗಣಿಯಲ್ಲಿ ಹೋಗಿದ್ದೆ, ಬಂಗಾರ ಹೇಗ್ ತೆಗಿತಾರೆ ಅಂತ ಸೌತ್ ಆಫ್ರಿಕಾದಲ್ಲಿ. ಅಲ್ಲಷ್ಟು ಒಳಗಡೆ 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 ಹೋಗ್ಬಿಟ್ಟು, ಅಷ್ಟು ಒಳಗೆ ಹೋಗ್ಬಿಟ್ಟು ಅಲ್ಲಿಂದ ತೆಗಿತಾರೆ. ಆಮೇಲೆ ಬಂಗಾರವನ್ನ ಸಪ್ರೇಟ್ ಮಾಡ್ತಾರೆ. ಎಷ್ಟು ಪರಿಶ್ರಮ ಪಡ್ತಾರೆ. ಸೊ ನಮ್ಮ ಒಳಗಡೆನು ತುಂಬಾ ಒಳ್ಳೆ ಅಮೂಲ್ಯವಾದಂತ ಇದೆ. ಅನುಭವ ಮಾಡಿ ನೋಡಿ, ಇಷ್ಟು ಒಳಗಡೆ ಚೆನ್ನಾಗಿದೆ, ಇಷ್ಟು ಸತ್ಯ ಇದೆ. ಒಳಗ್ ಹೋಗಿ ಸತ್ಯವನ್ನ ತೆಗಿಬೇಕು, ಸುಂದರವಾದಂತಹ ಇದನ್ನ ತೆಗಿಬೇಕು. ನಮ್ಮ ವಿಚಾರ ಆಗಿದೆ, ಮತ್ತೆ ನಮ್ಮ ಅನುಭವನೂ ಹೇಳುತ್ತೆ. ಅನೇಕ ಮಾತುಗಳು, ಪ್ರಪಂಚದ ಮಾತುಗಳನ್ನೆಲ್ಲ ಒಂದು ಕಡೆ ಇಡಿ, ಏನೇನ್ ಮಾಡ್ಬೇಕು ಅದ್ ಮಾಡ್ಬಿಡ್ತೀವಿ, ಆಮೇಲೆ ಮಾಡೋಣ. ಯಾವ್ದು ಅವಶ್ಯಕತೆ ಇದೆ ಅದ್ ಮಾಡ್ತೀವಿ. ಬಟ್ ಇದು ಎಲ್ಲದಕ್ಕಿಂತ ಮುಖ್ಯ ಮಾತು. ನಮ್ಮ ಜೀವನದಿಂದ ಅನೇಕರ ಜೀವನವನ್ನ ರೂಪಿಸುವಂತಹ ಕಾರ್ಯವನ್ನ ನಾವು ಮಾಡಬೇಕು. ನನ್ನ ಜೀವನ ಈ ರೀತಿ ಬೇಕು, ಒಳಗಡೆ ನಮ್ಮನ್ನ ನಾವು ಪಾಪನನ್ನ ಸನ್ಮುಖದಲ್ಲಿ ಇಟ್ಕೊಂಡು ಪ್ರತಿ ಮಾತಿನಲ್ಲೂ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೆ ಪಾಪನನ್ನ ಸನ್ಮುಖದಲ್ಲಿ ಇಟ್ಕೊಂಡು ಒಳ್ಳೆ ಮಗುವಾಗಿ, ಒಳ್ಳೆ ಸ್ಟೂಡೆಂಟ್ ಆಗಿ, ಮನಸ್ಸ ವಾಚ ಕರ್ಮಣದಿಂದ, ಯಾವುದು ಮನಸ್ಸಿನ ನಿಂದ ನಮ್ಮ ವಾಚ ಮತ್ತೆ ಕರ್ಮದ ಆಧಾರ ಆಗಿದೆ. ನನ್ನ ಮನಸ್ಸಿನಲ್ಲಿ ಬಾಬಾ ಇದ್ದಾಗ ನನ್ನ ವಚನ, ನನ್ನ ವಾಣಿ ಅದೇ ರೀತಿ ಇರುತ್ತೆ, ಕರ್ಮನೂ ಅದೇ ತರ ಇರುತ್ತೆ. ಏನಾದ್ರೂ ನನ್ನ ಮನಸ್ಸಿನಲ್ಲಿ ಬಾಬಾ ಇಲ್ಲ, ಬೇರೆ ಯಾರಾದ್ರೂ ಇದ್ದಾರೆ, ಅವಾಗ ನನ್ನ ವಾಣಿ ಮತ್ತೆ ಕರ್ಮದಲ್ಲೂ ಬೇರೆ ಇರುತ್ತೆ. ಇದು ಚೆನ್ನಾಗಿ ಒಳಗಡೆಯಿಂದ, ಒಳಗಿನ ನೇತ್ರವನ್ನ ತೆಗೆದು ಚೆಕ್ ಮಾಡ್ಕೊಳ್ಬೇಕು. ನಯನ ಹೀನ ಪುರಾಹದಿಕಾವ್ ಪ್ರಭು ಅಂದ್ರೆ ಒಳಗಿನ ಕಣ್ಣು ಕ್ಲೋಸ್ ಆಗಿದೆ, ಒಳಗ ನೋಡ್ಕೊಳ್ಬೇಕು. ಕಣ್ಣಿಲ್ದವನಿಗೆ ದಾರಿ ತೋರಿಸಿ ಅಂದ್ರೆ ಒಳಗಿನ ಕಣ್ಣು ಕ್ಲೋಸ್ ಆಗಿದೆ. ಬಾಬಾ ಮತ್ತೆ ಬಾಬನ ಮಹಾವಾಕ್ಯ ಒಳಗಡೆ ನನ್ನ ಮೇಲೆ ಎಷ್ಟು ಕೆಲಸ ಮಾಡ್ತಿದೆ. ಬಾಬನ ಮಹಾವಾಕ್ಯ ಅಂದ್ರೆ ಬಾಬಾ ಎಷ್ಟೊಂದ್ಸಲಿ ಹೇಳ್ತಾರೆ, ಬಾಬಾ ನಿಮ್ಮನ್ನ ಯಾವ ರೀತಿ ಮಾಡ್ಬೇಕು ಅನ್ಕೊಂತಾರೆ ಅಂದಾಗ ನೀವು ಬೇರೆ ಯಾವುದೇ ಮಾತುಗಳನ್ನ ಮಧ್ಯದಲ್ಲಿ ತರಬೇಡಿ, ಆವಾಗ ಬಾಬಾ ನಿಮ್ಮನ್ನ ಆ ರೀತಿ ಮಾಡ್ಬಿಡ್ತಾರೆ. ಬಾಬಾ ನೋಡ್ತಾರೆ, ಇದೇನ್ ನಾನು ಇಷ್ಟು ಪರಿಶ್ರಮ ಪಡ್ತಾ ಇದ್ದೀನಿ ನನ್ ಮಗು ಮೇಲೆ, ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಪರಿಶ್ರಮ ಪಡ್ತಾ ಇದ್ದೀನಿ, ಆದ್ರೆ ಈ ಮಗು ಏನ್ ಮಾಡ್ತಾ ಇದೆ. ಸೊ ಬಾಬಾ ಹೇಳ್ತಿದ್ರು ಅಂದಾಗ ತುಂಬಾ ಹಾನೆಸ್ಟ್ ಆಗಿ
ಸತ್ಯ ಹೃದಯದಲ್ಲಿ ಬಾಬಾ ನನ್ನನ್ನ ಹೇಗ್ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ, ನಾನು ಅದೇ ತರ ಆಗ್ಬೇಕು, ನನಗೆ ಇನ್ಯಾವ ಇಚ್ಛೆನೂ ಇಲ್ಲ. ಸೊ ಕಂಪ್ಲೀಟ್ ಬಾಬನ್ಗೆ ಅರ್ಪಣೆ ಆಗ್ಬಿಡ್ಬೇಕು. ಬಾಬಾ ಏನ್ ಬೇಕು ಹೆಂಗ್ ಬೇಕು ಅದೇ ತರ ಬಾಬಾ ಮಾಡೋ ತರ. ಕೆಲವ್ರು ಕೇಳಿ ಹೇಳ್ತಾರೆ, ಪ್ಲಾನ್ ನಂದು ಈ ಪ್ಲಾನ್, ಆ ಪ್ಲಾನ್, ಆ ಪ್ಲಾನ್, ಈ ಪ್ಲಾನ್, ಈ ಪ್ಲಾನ್ ಅಂತ. ಬಾಬಾ ಹೇಳ್ತಾರೆ, ಅಚ್ಚ ನಿಮ್ದು ಈ ಪ್ಲಾನ್ ಇದೆಯಾ, ಓಕೆ. ನಮ್ದೇನು ಇರಬಾರ್ದು, ಪ್ಲೇನ್ ಬುದ್ಧಿ ಆಗಿರ್ಬೇಕು. ಬಾಬಾ ಹೆಂಗ್ ಬೇಕಾದ್ರೂ ನನ್ನನ್ನು ರೂಪಿಸ್ಕೊಳಕ್ಕೆ ನಾವು ಕಂಪ್ಲೀಟ್ ಪ್ಲೇನ್ ಬುದ್ಧಿ ಆಗ್ಬೇಕು. ಮ್ಯಾಗ್ಝಿನ್ ಅಲ್ಲಿ ಒಂದು ಕತೆ ಬಂದಿತ್ತು, ಹಿಂದಿ ಮ್ಯಾಗ್ಝಿನ್ ಅಲ್ಲಿ. ಕಥೆಯನ್ನು ಏನಕ್ಕೆ ಹೇಳ್ತಾ ಇದ್ದೀನಿ, ಕೆಲವರಿಗೆ ಕತೆಗಳನ್ನ ಕೇಳಿನೂ ಕಣ್ ತೆರೆಯುತ್ತೆ. ಒಬ್ರು ಸಹೋದರಿ ಇದ್ರು, ಅಂದ್ರೆ ಬ್ಯೂಟಿಷಿಯನ್ ಹತ್ರ ಹೋಗಿದ್ರು. ನನ್ನ ಮುಖ ಸ್ವಲ್ಪ ಸುಂದರ ಮಾಡಿಸ್ಕೊಂಡು ಬರ್ತೀನಿ, ಯಾರು ನನ್ನ ನೋಡಿದ್ರೆ ಇಷ್ಟ ಪಡೋದಿಲ್ಲ, ಯಾವ ಹುಡುಗ ಸ್ವಲ್ಪ ಚೆನ್ನಾಗಿ ಬರೋಣ ಅಂತ ಹೋಗಿದ್ರು. ಯಾರ ಡ್ರೈವರ್ ಇದ್ರು, ಅವ್ರು ಸ್ವಲ್ಪ ಫಾಸ್ಟ್ ಆಗಿ ಕಾರ್ ಓಡಿಸಿದ್ರು. ಕೆಸರಿನ ಆ ಸ್ಪೀಡಲ್ಲಿ ಹೋದಾಗ ಕೆಸರಿನ ಹನಿಗಳು ಹುಡುಗಿ ಮುಖದ ಮೇಲೆ ಬಿದ್ದು ಅವ್ರಿಗೆ ತುಂಬಾ ಕೋಪ ಬಂತು. ಆ ಡ್ರೈವರ್ ಅವ್ರು ಚೆನ್ನಾಗಿ ಬೈದ್, ನೀನ್ ಇಂಥವನು ಅಂತವನು ಅಂತ ಚೆನ್ನಾಗಿ ಬೈದ್ರು. ಈಗ ಮನೆಗೆ ಯಾವ ಮುಖ ತಗೊಂಡು ಹೋಗೋದು, ಅವ್ರಿಗೆ ಇಷ್ಟು ಕೋಪ ಬಂತು ಆ ಹುಡುಗಿಗೆ. ಎಲ್ಲ ನಾನ್ ಮಾಡಿದ ಕೆಲ್ಸನೆಲ್ಲ ಹಾಳು ಮಾಡಿದೆ ಅಂತ ತುಂಬಾ ಕೋಪ ಮಾಡ್ಕೊಂಡ್ರು. ಅಂದ್ರೆ ದಾರಿಯಲ್ಲಿ ಜ್ಞಾನಯುಕ್ತ ಒಳ್ಳೆ ಸಹೋದರಿ ಸಿಕ್ಕಿದ್ರು. ಅವ್ರು ಕೇಳಿದ್ರೆ ಯಾಕೆ ಕೋಪ ಮಾಡ್ಕೊಂತಿದ್ರು, ನಿನ್ ಗೊತ್ತಿಲ್ಲ ಏನ್ ಮಾಡ್ದ ಅದು ಇದು ಅಂತ ಹೇಳಿದ್ರೆ, ಇಲ್ಲ ಕೋಪ ಮಾಡ್ಕೊಂಡ್ಬೇಡ, ಶಾಂತವಾಗಿರು ಅಂದ್ರೆ, ನಿಮ್ಗೆ ಗೊತ್ತಿಲ್ಲ ನನ್ ಮುಖ ನೋಡಿ ಹೆಂಗ್ ಮಾಡಿದ್ದಾರೆ ಅಂತ. ಶಾಂತವಾಗಿರು, ಶಾಂತ ಮಾಡಿ. ಎಲ್ಲಿವರೆಗೂ ಡ್ರೈವರ್ ವಾಪಸ್ ಬಂದ್ರು. ನಿಧಾನಕ್ಕೆ ಅವ್ರನ್ನ ಒಳಗಡೆ ಕರ್ಕೊಂಡ್ ಬಂದ್ರು. ಜ್ಞಾನ ಹೇಳ್ತಾ 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 ಹೋದ್ರು. ಹೇಳಿದ್ರು, ನಾನು ಯಾವತ್ತೂ ಬ್ಯೂಟಿ ಪಾರ್ಲರ್ ಹೋಗಿಲ್ಲ, ಭಗವಂತ ನನ್ನನ್ನ ಆರಿಸ್ಕೊಂಡ್ಬಿಟ್ರು. ನನ್ನ ಮುಖ ನೋಡಿ ಯಾರು ನನ್ನ ಇಷ್ಟ ಪಡ್ತಾರೋ ಇಲ್ವೋ, ಯಾರು ಆರಿಸ್ಕೊಂಡ್ರೋ ಇಲ್ವೋ, ಭಗವಂತ ನನ್ನನ್ನು ಆರಿಸ್ಕೊಂಡ್ಬಿಟ್ರು. ನನ್ನ ಮುಖ ಹಿಂಗಿದೆ, ನಂದು ಯಾವತ್ತೂ ಹಾಳಾಗೋದಿಲ್ಲ. ಗಮನ ಕೊಡ್ತೀನಿ, ಭಗವಂತ ನನ್ನ ಮುಖವನ್ನು ಚೆನ್ನಾಗಿ ಮಾಡ್ತಿದ್ದಾರೆ. ಅಂದ್ರೆ ಯಾವಾಗ್ಲೂನು ಅಷ್ಟು ನಗು ಮುಖ, ಖುಷಿಯಿಂದ, ಪವಿತ್ರತೆಯ ಮುಖ. ಅಂದ್ರೆ ಅದು ಹಾಳಾಗ್ಬಾರ್ದು. ಇದನ್ನ ಕೇಳಿ 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 ಅವರಲ್ಲಿ ಚೇಂಜಸ್ ಬಂತು. ಡ್ರೈವರ್ ಬರೋ ಅಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಡ್ರೈವರ್ ಬರೋ ಅಷ್ಟೊತ್ತಿಗೆ ಅರ್ಥ ಮಾಡ್ಕೊಂಡ್ರು, ಇಡೀ ನನ್ನ ಲೈಫ್ ಅಲ್ಲಿ ಅಲೀತಿದ್ದೆ, ಸುಂದರತೆ ಹಿಂದೆ, ಸ್ಥೂಲವಾದ ಸುಂದರತೆ ಹಿಂದೆ ಅಲೀತಾ ಇದ್ದೆ. ಈಗ ಅವ್ರಿಗೆ ಅರ್ಥ ಆಯ್ತು, ಅಂದ್ರೆ ಸತ್ಯ ಸೌಂದರ್ಯ ಯಾವ್ದ್ರ ಹಿಂದೆ ನಾನು ಹೋಗ್ತಿದ್ದೆ, ಆದ್ರೆ ಭಗವಂತ ನಮ್ಮನ್ನು ಬಂದು ಎಷ್ಟು ಸುಂದರವನ್ನಾಗಿ ಮಾಡ್ತಾರೆ. ಈಗ ನೋಡಿ, ವಿಕಾರಗಳಿತ್ತು ಅಂದ್ರೆ ಹೆಂಗಿರುತ್ತೆ, ಯಾರಾದ್ರೂ ತುಂಬಾ ಲೋಭ ಇದೆ ಅಂದ್ರೆ ಅವ್ರ ಮುಖ ಹೆಂಗಿರುತ್ತೆ, ಅಭಿಮಾನ ತುಂಬಾ ಇರೋರ್ ಮುಖ ಹೆಂಗಿರುತ್ತೆ. ಆದ್ರೆ ಬಾಬಾ ಬಂದು ನಮ್ಮನ್ನು ಅಷ್ಟು ಸುಂದರವನ್ನ ಮಾಡ್ತಾರೆ. ಮುಖದಲ್ಲಿ ಬಾಬನ ಜ್ಞಾನ ರತ್ನಗಳಿಂದ, ಪವಿತ್ರತೆಯಿಂದ ತುಂಬಿರುತ್ತೆ ಮುಖ. ಬಾಬನ ಮುರಳಿಯಲ್ಲಿ ಶಬ್ದಗಳಿದೆ ಅಲ್ವಾ, ಮುಖದಿಂದ ಯಾವತ್ತೂ ಇಂಥ ಮಾತುಗಳು ಬರಬಾರದು. ಇದು ಯಾಕೆ ಹೇಳ್ತಿ ಅಂದ್ರೆ, ಚಿಕ್ಕ ಮಾತಿರ್ಬೋದು, ಯಾವ್ದು ಇಷ್ಟ ಆಗಲ್ಲ, ಅವರು ಯಾವ್ದ್ರ ಮೇಲಾದ್ರೂ ಕೋಪ ಮಾಡ್ಕೊಂತಾರೆ. ಅಂದ್ರೆ ಏನ್ ಆಗಿದ್ರು ಆಗೋಯ್ತಲ್ವಾ, ಕಾರ್ ಓಡಿಸೋಷ್ಟು ಮ್ಯಾನರ್ಸ್ ಇಲ್ಲ, ಅದಕ್ಕೂ ಕೋಪ ಬರುತ್ತೆ. ಇದು ಗಳಿಗೆ ಎಲ್ಲಾ ಮಾತುಗಳಲ್ಲೂ ಕೋಪ ಬರುತ್ತಲ್ವಾ, ಆವಾಗ ನಿಮ್ ಮುಖ ಎಲ್ಲ ಹಾಳಾಗುತ್ತೆ. ವಿದ್ಯಾಭ್ಯಾಸ ಅಂದ್ರೇನೆ
ಮುಖದಿಂದ ಯಾವುದೇ ಕೋತಿತನ ನಮ್ಮಿಂದ ಕಾಣಿಸ್ಬಾರ್ದು. ನಾರದನ್ ತರ ಆಗ್ಬಾರ್ದು. ನನ್ನ ಲಕ್ಷ್ಮಿಯನ್ನ ಒರೆಸ್ಕೊಂತೀನಿ ಅಂತ ಮುಖ ನೋಡಿದ್ರೆ ಕೋತಿತನ. ಅಂದ್ರೆ ಯಾವುದೇ ವಿಕಾರಗಳು ಇರಬಾರ್ದು. ಬಾಬಾ ತುಂಬಾ ಗಮನವನ್ನ ತರಿಸ್ತಾರೆ. ಅದೇ ಗಮನ ಎಷ್ಟು ಕೊಡ್ಬೇಕು. ಬಾಬಾ ಹೇಳ್ತಾರೆ, ಲಕ್ಷ್ಮಿ ತರದ ಲಕ್ಷಣಗಳಿರ್ಬೇಕು, ನಾರಾಯಣ ತರದ ಕರ್ಮಗಳು ಮಾಡ್ಬೇಕು. ಎಲ್ಲಾ ಲಕ್ಷಣಗಳು ಲಕ್ಷ್ಮಿ ತರದ್ದು ಅಂತ ಲಕ್ಷ್ಯ ಇರ್ಬೇಕು. ಎಲ್ಲಾ ಲಕ್ಷಣಗಳು ಅದೆಲ್ಲ ನಮ್ಮಲ್ಲಿ ಬಂದ್ಬಿಡ್ಬೇಕು. ಫಸ್ಟು 4 ಭುಜ, ಶಂಕು, ಚಕ್ರ, ಕಮಲ, ಚಕ್ರ. ಶಂಕು ಹೇಳೋದಕ್ಕೆ ಫಸ್ಟ್ ಶಂಕ್ ಅಂತಾರೆ. ಇಲ್ಲ, ಫಸ್ಟ್ ಶಂಕ್ ಅಲ್ಲ, ಫಸ್ಟ್ ಸ್ವದರ್ಶನ ಚಕ್ರ. ಫಸ್ಟ್ ಸ್ವದರ್ಶನ ಚಕ್ರ. ಆಮೇಲೆ ಜ್ಞಾನದ ಪರಿಕಾಷ್ಟ, ಜ್ಞಾನದ ಗದೆ. ಫಸ್ಟ್ ಚಕ್ರ, ಆಮೇಲೆ ಜ್ಞಾನದ ಗದೆ, ಜ್ಞಾನದ ಪರಿಕಾಷ್ಟ. ಜ್ಞಾನದ ಗದೆ ಇದೆ ಅಂದ್ರೆ ಸ್ವದರ್ಶನ ಚಕ್ರ ಇದೆ ಅಂದ್ರೆ ನಮ್ಮನ್ನ ಕಮಲ ಪುಷ್ಪ ಸಮಾನ ಮಾಡ್ತಾರೆ. ಫಸ್ಟ್ ಸ್ವದರ್ಶನ ಚಕ್ರವನ್ನ ತಿರುಗಿಸಿ, ಆದ್ರೆ ಜ್ಞಾನ ಯೋಗದ ಶಕ್ತಿ ಆ ಗದೆ ಇಲ್ಲ ಅಂದ್ರೆ ಕಮಲ ಪುಷ್ಪ ಸಮಾನ ಆಗಕ್ಕಾಗಲ್ಲ. ಯಾರಿಗೆ ಕಮಲ ಪುಷ್ಪ ಸಮಾನ ಇರಕ್ ಬರೋದಿಲ್ಲ. ಕೆಸರಿನ ಒಂದು ಹನಿ ಬಿತ್ತು ಅಂದ್ರೂನು ಅದು ದೋಷ ಕೆಸರಿಂದಲ್ಲ, ಅದಕ್ಕೆ ಬುದ್ಧಿ ಇಲ್ಲ. ಯಾವ ರೀತಿ ಡಿಟ್ಯಾಚ್ ಆಗಿರ್ಬೇಕು, ಜ್ಞಾನದ ಅಕ್ಕಲ್ ಬುದ್ಧಿ ಇಲ್ಲ. ಇದರಲ್ಲಿ ಕೆಸರಿನ ತಪ್ಪಲ್ಲ. ಕೆಸರು ಹೇಳುತ್ತೆ ನಿನ್ನದ್ ನೀನ್ ನೋಡ್ಕೋ ಅಂತ. ನಾವು ಯಾರಾಗಿರ್ಬೇಕು, ಯಾರಾಗಿರುವುದ್ರಿಂದ ಯಾವುದೇ ವಿಕಾರಿ ಪ್ರಪಂಚದ ಮಾತುಗಳು ಅದರ ಪ್ರಭಾವದಲ್ಲಿ ಬರೋದಿಲ್ಲ. ಯಾರ ಆಗ್ಬೇಕು ಅಂದ್ರೇನೆ ಶಿವಬಾಬನ ಶಕ್ತಿಯಿಂದ. ಲಾಸ್ಟ್ ಶಂಕು, ಆ ಪವರ್ ಇಂದ ಏನಾದ್ರು ಸ್ವಲ್ಪ ಹೇಳಿದ್ರು ಹೇಳ್ದೇನೂ ಇರ್ಬೋದು, ಬಟ್ ಅದು ಕರ್ಮಿ. ಅಂದ್ರೆ ಮಾಡು ಧಾರಣೆಯಿಂದ, ಸ್ವದರ್ಶನ ಚಕ್ರತೆಯಿಂದ, ಧಾರಣೆ ಶಕ್ತಿಯಿಂದ ಆ ಒಂದು ಕಮಲ ಪುಷ್ಪ ಸಮಾನ ಇರ್ತಾರೆ. ಅವಾಗ ಬೇರೆಯವ್ರಿಗೆ ಅನ್ಸುತ್ತೆ ಅವ್ರು ಮಾಡುವಂತವ್ರು ಅಂತ. ಅಂದ್ರೆ ಮಧುಬಂಧದಲ್ಲಿ ಇದೀವಿ ಅಂದ್ರೆ ಇದನ್ನ ಅನುಭವ ನಾವು ಮಾಡ್ಬೇಕು, ರಿಯಲೈಸ್ ಮಾಡ್ಕೊಬೇಕು. ಈಗಂದ್ರೆ ಈಗ್ಲೇ ಮಾಡ್ಬೇಕು. ಬಾಬಾ ಏನ್ ಹೇಳ್ತಾರೋ ಅದನ್ನ ಈಗ್ಲೇ ಮಾಡ್ಬೇಕು. ಬಾಬಾ ಮಾಡಿಸ್ತಾರೆ, ಇನ್ನೇನು ಇಲ್ಲ, ಬಾಕಿ ಇಲ್ಲ. ಅಂತ ವಿಚಾರಗಳನ್ನೇ ಮಾಡ್ಬೇಡಿ. ಆಮೇಲೆ ಅದನ್ನ ಕುತ್ಕೊಂಡು ಪಾಲನೆ ಮಾಡೋದಲ್ಲ ವ್ಯರ್ಥ. ಬೇಡದೇ ಇರೋ ಸಂಕಲ್ಪಗಳ ಆಮೇಲೆ ಅದನ್ನ ಓಡಿಸುವಂತ ಮಾತಲ್ಲ, ಇದೆಲ್ಲ ವೇಸ್ಟ್ ಆಫ್ ಟೈಮ್. ಅಂತ ವಿಚಾರನೆ ಮಾಡಕ್ ಹೋಗ್ಬೇಡಿ. ಬಾಬಾ ಹೇಳ್ತಾರೆ, ಸಮಯ ಸಂಕಲ್ಪದಿಂದ ನಿಮ್ಮ ಸ್ಥಿತಿಯಷ್ಟು ಶ್ರೇಷ್ಠ ಮಾಡಿಟ್ಕೊಳ್ಳಿ. ಯಾವ್ದ್ರಿಂದ ಬಾಬನಿಗೆ ಶುಕ್ರಿಯ ಮಾನ್ಯ. ಬಾಬಾ ನಮ್ಮ ಭಾಗ್ಯವನ್ನ ನೋಡಿ ಖುಷಿ ಪಡ್ಬೇಕು. ಧನ್ಯವಾದ ಹೇಳ್ಬೇಕು, ನನ್ನ ಭಾಗ್ಯಶಾಲಿ ಮಕ್ಕಳು ಅಂತ ನಾವು ನಮ್ಮ ಬಾಬನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಬಾಬಾ ಯಾರೋ ಹೇಳಿದ್ರು ನನ್ಗೆ, ನೀವು ಬಾಬನಿಗೆ ಹೇಳಿ ನನ್ನ ಕೈಯನ್ನ ಟೈಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿ ಅಂತ. ನಾನು ಹೇಳ್ದೆ, ನಾನ್ ಹೆಂಗ್ ಬಾಬನಿಗೆ ನಿಮ್ ಪ್ರತಿ ಹೇಳಿ ಅಂತ. ಬಾಬನ್ಗೆ ಹೇಳಿ ನನ್ನ ಕೈಯನ್ನ ಟೈಟ್ ಆಗಿ ಇಟ್ಕೊಳ್ಳಿ, ಯಾವತ್ತೂ ನನ್ನನ್ನು ಬಿಡಬಾರ್ದು ಅಂತ. ಇದು ಅಷ್ಟೂನು ಅಕ್ಕಲಿಲ್ಲ, ನಾನ್ ಬಾಬನ್ ಕೈಯನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತ. ನಮ್ಗೆ ಯಾವತ್ತೂ ಇಂಥ ವಿಚಾರ ಬರಬಾರ್ದು. ಪ್ರಪಂಚದಲ್ಲಿ ಬೇಗ ಕೈಯಿಂದ ಬಿಟ್ಬಿಡುವಂತ ವಿಚಾರಗಳು ತುಂಬಾ ಬರುತ್ತೆ. ಇಂಥ ವಿಚಾರ ಯಾವತ್ತೂ ಬರಬಾರ್ದು. ಭಗವಂತ ನಮ್ಮ ಸಾಥಿಯಾಗಿದ್ದಾರೆ. ಇಲ್ಲಿವರೆಗೂ ಆತ್ಮ ಶರೀರದಲ್ಲಿದೆ,
ಇದು ಚೆನ್ನಾಗಿ ಅನುಭವ ಮಾಡಬೇಕು. ಬಾಬಾ ನನ್ನ ಸಾಥಿಯಾಗಿದ್ದಾರೆ, ನಾನು ಒಬ್ರಲ್ಲ. ಆ ಅನುಭವ ಏನಿದೆ 21 ಜನ್ಮ ಏನು 84 ಜನ್ಮದಲ್ಲೂ ಇದು ಕೆಲ್ಸಕ್ಕೆ ಬರುತ್ತೆ. ಅನೇಕ ಜನ್ಮಗಳಲ್ಲಿ ಅನೇಕ ಪ್ರಕಾರದ ಅನುಭವಗಳಾಗುತ್ತೆ. ಬಲೆ ಕಲಿಯುಗ ಆಗಿರ್ಬೋದು, ಆದ್ರೂ ಆ ಅನುಭವ ಒಳಗಿಂದ ನಮ್ಗೆ ಬರುತ್ತೆ. ಭಗವಂತ ನಮ್ಮ ಹತ್ರ ಇದ್ದಾರೆ, ಅಂತಿಮ ಜನ್ಮದಲ್ಲೂ ಅನುಭವ ಆಗುತ್ತೆ. ಇಲ್ಲಿ ಯಾರು ಬಂದಿದ್ದಾರೆ ಬ್ರಾಹ್ಮಣರಾಗಿರ್ತಾರೆ, ಅವ್ರು ತುಂಬಾ ಕೊಳಕಾಗ್ಬಿಡೋದಿಲ್ಲ, ತುಂಬಾ ಬಿದ್ದೋಗೋದಿಲ್ಲ. ಹಾಗಿದ್ರು ಬಾಬಾ ಅಲ್ಲಿಂದ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಸಾಥಿಯಾಗಿದ್ದಾರೆ ಅಂದ್ರೆ 84 ಜನ್ಮಗಳೂನು 21 ಜನ್ಮ ಒಂದೇ ಅಲ್ಲ, 84 ಜನ್ಮನು ಬಾಬಾ ನಮ್ಮ ಜೊತೆ ಇರ್ತಾರೆ. ಪಾರ್ಟ್ ಇದೆ, ಪಾರ್ಟ್ ಆಯ್ತು, ಹಿಂದೆ ನಾವು ತಿರುಗಿ ನೋಡ್ಬಾರ್ದು. ಪಾರ್ಟ್ ಮುಗಿಯುತ್ತಾ ಅಷ್ಟೇ. ಓಂ ಶಾಂತಿ. सूर्य
साथ मिला तेरा तो बाबा नाच रहा तन मन। साथ मिला तेरा तो बाबा नाच रहा तन मन। है सजी हमारी दुनिया जब रंग दिया जीवन ज्ञान के रंगों से, ज्ञान के रंगों से। टूट गए बंधन उड़ते हम आत्म पंछी उमंगों के पंखों से, उमंगों के पंखों से। साथ मिला तेरा तो बाबा नाच रहा तन मन। साथ मिला तेरा तो बाबा नाच रहा तन मन। आज दिवस मंगल आया उजली मिली है राहें। बदला है संसार है बदली, बदली हुई निगाहें। टूट गए बंधन उड़ते हम आत्म पंछी उमंगों के पंखों से, उमंगों के पंखों से। साथ मिला तेरा तो बाबा नाच रहा तन मन। साथ मिला तेरा तो बाबा नाच रहा तन मन। जब रचता बना है अपना तो रचना नहीं है गैर। हम सब के सब अपने हैं, नहीं किसी से बैर। टूट गए बंधन उड़ते हम आत्म पंछी उमंगों के पंखों से, उमंगों के पंखों से। साथ मिला तेरा तो बाबा नाच रहा तन मन। साथ मिला तेरा तो बाबा नाच रहा तन मन। उड़ने का आया मौसम मैं का पिंजरा तोड़ो। बेहद आकाश है बुलाता डाल सुनहरी छोड़ो। टूट गए बंधन उड़ते हम आत्म पंछी उमंगों के पंखों से, उमंगों के पंखों से। साथ मिला तेरा तो बाबा नाच रहा तन मन। साथ मिला तेरा तो बाबा नाच रहा तन मन। है सजी हमारी दुनिया जब रंग दिया जीवन ज्ञान के रंगों से, ज्ञान के रंगों से। उमंगों के पंखों से, उमंगों के पंखों से। ज्ञान के रंगों से, ज्ञान के रंगों से। उमंगों के पंखों से, उमंगों के पंखों से।
अपने सुकर्मों के बल पर ही सतयुग में तुमको आना है। शिव पिता को अब याद करो। ये संगम का स्वर्णिम युग है, शिव पिता फिर से आया है। ब्रह्मांक से शिव बाबा ने वही गीता ज्ञान सुनाया है। कलयुग का अंत अब आया है, विकराल विनाश खड़ा आगे। अब हम सबका शिव पिता ने बतलाया है। शिव पिता को अब याद करो। पांडव शिव शक्ति सेना की रणभेरी अब फिर बजती है। शिव बाबा के ज्ञान से फिर माया को मार भगाना है। शिव पिता को अब याद करो, सतयुग में तुमको आना है। शिव पिता को अब याद करो, मुक्ति धाम तुम्हें जाना है। अपने सुकर्मों के बल पर ही सतयुग में अब तुम्हें आना है। सतयुग में अब तुम्हें आना है। धाम में तुम्हें जाना है।
डिब्बे में तुझे प्यार से है रखना, प्यारे प्रभु दिल ये मैंने नाम तेरे लिखना। दिल के डिब्बे में तुम्हें प्यार से है रखना, प्यारे प्रभु दिल ये मैंने नाम तेरे लिखना। दिल के डिब्बे में तुम्हें सखा प्यारा मेरा सोई। अमृत प्रभु प्रेम का संग तेरे चखना, प्यारे प्रभु दिल ये मैंने नाम तेरे
तेरे लिखना, दिल की डिब्बी में तुम्हें। सब कुछ है पा लिया जो कृपा तेरी पाली, किस्मत सवार दे ओ जग के वाली। सब कुछ है पा लिया जो कृपा तेरी पाली, किस्मत सवार दे ओ जग के वाली, ओ जग के वाली। नजरों में एक तो ही और कोई दिखे ना, प्यारे प्रभु दिल ये मैंने नाम तेरे लिखना, दिल की डिब्बी में तुम्हें। प्रीत ये रूहानी है दुनिया क्या जाने, प्रीत ये रूहानी ये दुनिया क्या जाने। तेरी रहमतों के प्रभु हुए हम दीवाने, हुए हम दीवाने। तू जो मिला पूरा हुआ मेरा हर सपना, प्यारे प्रभु दिल ये मैंने नाम तेरे लिखना, दिल की डिब्बी में तुम्हें प्यार से है रखना, प्यारे प्रभु दिल ये मैंने नाम तेरे लिखना, दिल की डिब्बी में तुम्हें। प्रभु मेरे, प्रभु प्यारे, प्रभु मेरे, प्रभु प्यारे, प्रभु मेरे, प्रभु प्यारे, प्रभु मेरे, प्रभु प्यारे।
ये क्लास के बाद 1 घंटा योग, जिसमें हम और गहराई में जा सकते हैं। दादी ने क्या बोला, दादिया कौन से पुरुषार्थ के मार्ग को तय करके गए, ಕೇಳಿದ್ರಲ್ವಾ ದಾದಿ ಕ್ಲಾಸ್. ಕ್ಲಾಸಿನ ನಂತರ ಯೋಗ ಮಾಡಿದಾಗ ಅದರ ಇನ್ನು ಆಳದಲ್ಲಿ ನಾವು ಹೋಗ್ಬೋದು. ದಾದಿಯವರು ತುಂಬಾ ಗಹರ ಆಳವಾದಂತಹ ಮಾತು, ಹೊಸ ವರ್ಷಕ್ಕೊಂದು ಲಕ್ಷ್ಯವನ್ನು ಕೊಟ್ಟರು. ಈ ಹೊಸ ವರ್ಷದಲ್ಲಿ ಪುರುಷಾರ್ಥ ಮಾಡಬೇಕು, ನಮ್ಮ ಸ್ಥಿತಿಯನ್ನು ಇನ್ನು ಶ್ರೇಷ್ಠ ಹೇಗೆ ಮಾಡಬೇಕು. ಹೊಸ ವರ್ಷ ಬರ್ತಿದೆ ಅಂದಾಗ ಹೊಸ ವರ್ಷದಲ್ಲಿ ಹೊಸ ಸಂಸ್ಕಾರ, ಹೊಸ ಲೆಕ್ಕಾಚಾರ ಎಲ್ಲ ಹೊಸದೇನು ನಮ್ಮದೆಲ್ಲ ಮಾಡಬೇಕು ಅಂದ್ರೆ ಅಕೌಂಟ್ ಅನ್ನು ಧೈರ್ಯ, ಪ್ರತಿ ವರ್ಷ ಇದೇ ತರ ಏನಾದರೂ ಹೊಸದು ಮಾಡಬೇಕು ಅಂತ ಲಕ್ಷ್ಯ ಇಟ್ಕೊಂತೀವಿ. ಚೆಕ್ ಮಾಡ್ಕೊಳ್ಳಿ, ನಾವು ಲಕ್ಷ್ಯ ಇಟ್ಕೊಂಡು ಶುರು ಮಾಡ್ತೀವಿ, ಅದು ಇಡೀ ವರ್ಷ ನವೀನತೆ, ಆ ಹೊಸ ಪರಿವರ್ತನೆ, ಹೊಸ ಸ್ವಭಾವ ಸಂಸ್ಕಾರಗಳ ಲಕ್ಷ್ಯ ಏನಿಟ್ಕೊಂಡಿದೆ ಅದು ಪೂರ್ಣ ಆಗ್ತಿದೆಯಾ. ಕಾರಣ ಏನೇ ಇರಲಿ, ಯಾವುದೇ ಪರಿಸ್ಥಿತಿ, ವಿಘ್ನ, ವ್ಯಕ್ತಿ, ಪ್ರಕೃತಿಯ ಸಾಧನೆ ಏನೇ ಇರ್ಬೋದು, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಆದರೆ ನಾನು ಸಂಪೂರ್ಣವಾಗಿ ನನ್ನಲ್ಲಿರುವ ಹಳೆತನವನ್ನು ಸಮಾಪ್ತಿ ಮಾಡಿದ್ನ, ದೇಹ ಅಭಿಮಾನದ ಟ್ರೇಸ್ ಅಂಶ ಮಾತ್ರ ಸಮಾಪ್ತಿ ಮಾಡಿದ್ನ, ಈ ಒಂದು ಹೊಸತನ ಅನುಭವ ಆಗುತ್ತಾ. ಯಾಕಂದ್ರೆ ಇನ್ನೇನು ಹೊಸ ವರ್ಷ ಬರ್ತಿದೆ, ಶುರುವಾಯಿತು. ಆಲ್ರೆಡಿ ಎಷ್ಟು ಬೇಗ ಟೈಮ್, ಈಗ ಡಿಸೆಂಬರ್ ಸ್ಟಾರ್ಟ್ ಆಯ್ತು, ಎಷ್ಟು ಬೇಗ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮನ್ನು ನಾವು ಮುಂದುವರಿಸಬೇಕು. ಸಮಯ ಓಡ್ತಾ ಇಲ್ಲ, ಹಾರ್ತಾ ಇದೆ. ನಮ್ದೆಷ್ಟು ಬಾಬನ ಸಮಾನ ಇದು ಸ್ಥಿತಿಯನ್ನ ಇಟ್ಕೊಂಡಿದೆ ಅಂತ ಹೇಳಿದ್ರಲ್ಲಿ 15 ದಿನ ಗೊತ್ತೇ ಆಗಲಿಲ್ಲ. ಪ್ರತಿ ಗಳಿಗೆಯನ್ನು ಸಫಲ ಮಾಡುವಂತ, ಶ್ರೇಷ್ಠ ಸ್ಥಿತಿಯಿಂದ ಸಫಲ ಮಾಡುವಂತ ಒಂದು ಅಭ್ಯಾಸ, ಹ್ಯಾಬಿಟ್ ಎಲ್ಲಿವರೆಗೂ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಹಳೆಯ ಲೆಕ್ಕಾಚಾರ ಚಿತ್ತ ಆಗಿದೆ ಹೇಗೆ ಗೊತ್ತಾಗುತ್ತೆ, ಆ ಒಂದು ಯಾವ ತರ ಇರುತ್ತೆ ಫೀಲಿಂಗ್ ಗೊತ್ತಾಗುತ್ತೆ. ಹಿಂದಿನ ಜನ್ಮಗಳ ಲೆಕ್ಕಾಚಾರ ಎಲ್ಲ 64 ಜನ್ಮಗಳಲ್ಲಿ ನಡೆಸ್ಕೊಂಡು ಬಂದು ಆಗಿದೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಉತ್ತರ ಕೊಟ್ಟು ಶಬ್ದದಲ್ಲಿ ಉತ್ತರ ಕೊಟ್ಟರು. ಶಬ್ದ ಆತ್ಮಕ್ಕೆ ಯಾವತ್ತೂ ವಿಕಲ್ಪ ಬರೋದಿಲ್ಲ. ಫಸ್ಟ್ ಕ್ಲಾಸ್ ಒಂದು ಶಬ್ದದ ಉತ್ತರ ಯಾವತ್ತೂ ಯಾವುದೇ ವಿಕಲ್ಪವಿಲ್ಲ. ಈಗ ಸಮಯ ಅನುಸಾರ ನೆಗೆಟಿವ್ ವಿಕಲ್ಪನೆ, ನೆಗೆಟಿವ್ನ ಹಿಂದೆ ಯಾವುದೋ ಒಂದು
ಹಳೆಯ ಸಂಸ್ಕಾರದಿಂದ ಕನೆಕ್ಟ್ ಆಗಿದೆ, ಅದು ವಿಕಲ್ಪ ಇಲ್ಲ. ವ್ಯರ್ಥನ ಸಮಯ ಅನುಸಾರ ವಿಕಲ್ಪ ಆಗಿದೆ. ವ್ಯರ್ಥತೆಯನ್ನು ಮಾತ್ರ ಒಂದು ಕಡೆ ನನ್ನತನ ಅನ್ನೋದಕ್ಕೆ ಯಾವುದೇ ಕಾರಣ ವ್ಯರ್ಥ ನಡೆಯುತ್ತೆ. ದೇಹ ಅಭಿಮಾನನು ದೇಹ ಬಾಣನು ಹಳೆಯ ಸಂಸ್ಕಾರಗಳ ರಿಸಲ್ಟ್ ಆಗಿದೆ. ಅಜ್ಞಾನದಲ್ಲಿ ಕರ್ಮ ಸಂಸ್ಕಾರ. ನೆಕ್ಸ್ಟ್ ಏನು? ಹೊಸ ಜನ್ಮ. ಅವಾಗ ನನ್ನ ಹಳೆಯ ಸಂಸ್ಕಾರಗಳ ಲೆಕ್ಕಾಚಾರ ಎಲ್ಲ ಕಟ್ಟಾಯಿತು. ದೇಹದ ಎಲ್ಲ ಲೆಕ್ಕಾಚಾರಗಳೇನಿತ್ತು ಅದೆಲ್ಲ ಭಾರಿ ಸಂಬಂಧಗಳಾಗಿತ್ತು. ಜಡ ನಾನು ನನ್ನದಾಗಿದೆ. ಯಾವ ಮಾತನ್ನಾಡುತ್ತಿದ್ದಲ್ಲಿ ಅದೆಲ್ಲದರ ಜಡ ನಾನು ವಿಕಾರಗಳಿಗೂ ಕಾರಣ ಜಡ. ಸಂಕಲ್ಪಗಳ ದೇಹ ಅಭಿಮಾನ, ದೇಹ ಭಾವ, ಈ ಸಂಬಂಧದ ಬೀಜ ನೋಡಿದ್ರು ಅದು ನಾನು ನನ್ನ ನೆನಪಿನಲ್ಲಿ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡ್ತಿದ್ದಲ್ಲ, ಭಸ್ಮ ಮಾಡ್ಕೊಂಡ್ರು. ಅದರ ನಿಶಾನೆಗೆ ದೇಹದ ಸಂಬಂಧದಲ್ಲಿ ಏನೆಲ್ಲ ಲೆಕ್ಕ ಇದೆ, ಅವರು ನಮ್ಮ ಜೊತೆ ಅವ್ರ ಜೊತೆ ಏನೆಲ್ಲ ಲೆಕ್ಕಾಚಾರ. ಮೋಹವಶ, ಯೋಗವಶ, ಯೋಗವಶದಿಂದ ಏನೆಲ್ಲ ಸಂಬಂಧಗಳಿವೆ. ಟ್ರೇಸ್ ಎಳೆನೂ ಸಹ ಸಮಾಪ್ತಿಯಾಗಬೇಕು. ಬಾಬಾ ಈ ರೀತಿ ದೃಷ್ಟಿ ಕೊಟ್ಟರು, ತಾಕತ್ ಕೊಟ್ಟರು ಅಂತದಾಗಿ ಹೇಳಿದ್ರು. ಎಲ್ಲ ವಿಕಾರಗಳ ಸಂಬಂಧಗಳ ಲೇನ್ ದೇನ್ ಎಲ್ಲ ಸಮಾಪ್ತಿ ಆಯಿತು. ಚೆಕ್ ಮಾಡುವಂತಹ ಮಾತು. ಹೊಸ ವರ್ಷ ಬರ್ತಿದೆ. ಅದು ಲೌಕಿಕ ಇರ್ಬೋದು ಅಥವಾ ಅಲೌಕಿಕ ಸಂಬಂಧ ಇರ್ಬೋದು, ದೈವಿ ಪರಿವಾರದ ಜೊತೆ ಇರ್ಬೋದು. ಯಾವುದೇ ಚಿಕ್ಕ ಪುಟ್ಟ ವಿಕಾರದ ವರ್ಷದಲ್ಲಿಯೂ ಸಹ ನಮ್ಮ ಸೂಕ್ಷ್ಮ ದೃಷ್ಟಿ, ವೃತ್ತಿ, ವ್ಯವಹಾರ ಏನು ನಡಿಬಾರ್ದು. ಲೌಕಿಕದಲ್ಲಿ ಕ್ರೋಧವಶ, ಲೋಭವಶ, ಮೋಹವಶ, ಅಭಿಮಾನ, ಆಲಸ್ಯ, ಯಾವುದೇ ಒಂದು ವಿಕಾರದ ವಶ ನಂದು ನಡಿಬಾರ್ದು. ಕರ್ಮ ಗ್ರಹಣದ ವಶ, ತಿರಸ್ಕಾರದ ವಶ, ಇವರಿಂಗೆ ಇವರೀತರ ವ್ಯವಹಾರ ನಾವು ಪರಸ್ಪರ ಸರಿಯಾಗಿ ಮಾಡೋದಿಲ್ಲ. ಇದು ಸ್ನೇಹಪರ ವ್ಯವಹಾರ ಆಗೋದಿಲ್ಲ. ಯಾಕಂದ್ರೆ ಅವರ ಅವಗುಣದ ವಿಕಲ್ಪ ಒಳಗಡೆ ಇದೆ. ಸೂಕ್ಷ್ಮ ಅಭಿಮಾನದ ಜೊತೆ ಮೋಹದ ಜೊತೆ, ಸೂಕ್ಷ್ಮ ಕ್ರೋಧದ ಜೊತೆ, एक का एक नहीं, एक का 100 गुना भी नहीं, एक का पद